ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆದ್ಯಾಯಾಮಿತ ತೇಜಸೇ ಶ್ರುತಿಪದೈರ್ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದಮಯಾತ್ಮನೆ ತ್ರಿಜಗತಃ ಸಂರಕ್ಷಣೋದ್ಯೋಗಿನೇ ಧ್ಯೇಯಾಯಾಖಿಲಯೋಗಿಭಿಃ ಸುರಗಣೈರ್ಗೇಯಾಯ ಮಾಯಾವಿನೇ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೇ ಸೇಯಂ ನತಿಶಂಭವೇ. ಸುರಾಸುರಾಸೇವಿತಪಾದಪಂಕಜಾಕರೆ ವಿರಾಜತ್ಕಮನೀಯ ಪುಸ್ತಿಕಾ ವಿರಿಂಚಿ ಪತ್ನಿ ಕಮಲಾಸನಸ್ಥಿತಾ ಸರಸ್ವತೀ ನೃತ್ಯತು ವಾಚಿ ಮೇ ಸದಾ. ಪರಮಪೂಜ್ಯ ಉಭಯ ಶ್ರೀಗಳವರ ಚರಣಾರವಿಂದಗಳಲ್ಲಿ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅವಿಚ್ಛಿನ್ನವಾಗಿ ನಡೀತಾ ಇರತಕ್ಕಂಥ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಇಂದು ಶಿವಾನಂದ ಲಹರಿ ಸ್ತೋತ್ರದ ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ತಾವು ಚಾತುರ್ಮಾಸ್ಯ ಆರಂಭದಿಂದ ಇವತ್ತಿನವರೆಗೆ ಮಧ್ಯದಲ್ಲಿ ಒಂದು 2-3 ದಿನ ಶಿವ ಪಂಚಾಕ್ಷರ ಸ್ತೋತ್ರದ ವಿಷಯವನ್ನು ಬಿಟ್ಟರೆ ಉಳಿದೆಲ್ಲ ದಿನಗಳು ಕೂಡ ಶಿವಾನಂದ ಲಹರಿಯ ಸುಮಾರು 51 ಶ್ಲೋಕಗಳನ್ನು ತಾವೀಗಾಗಲೇ ಮನನ ಮಾಡಿದ್ದೀರಿ. ಅದರ ತಾತ್ಪರ್ಯವನ್ನು ಸ್ವಲ್ಪ ಮಟ್ಟಿಗೆ ಅರಿತುಕೊಂಡಿದ್ದೀರಿ. ನಾನು ಅದನ್ನು ಇವತ್ತು ಮುಂದುವರಿಸ್ತಾ ಮೊದಲಿಗೆ 1-2 ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಶಿವಾನಂದ ಲಹರಿ ಎನ್ನುವುದು ಒಂದು ಭಗವತ್ಪಾದರ ಸುಪ್ರಸಿದ್ಧವಾದಂತಹ ಈ ಸ್ತೋತ್ರ ಸಾಹಿತ್ಯ. ಈ ಶಿವಾನಂದ ಲಹರಿ ಎನ್ನುವಂತಹ ಶಬ್ದ ಅನ್ವರ್ಥವಾಗಿದೆ ಅಂತ ಅಂದ್ಕೊಳ್ಬೋದು. ಯಾಕೆಂದರೆ ಶಿವಭಕ್ತರ ಮನಸ್ಸಿನಲ್ಲಿ ಒಂದು ಆನಂದದ ಲಹರಿಯನ್ನು ಹುಟ್ಟಿಸುವಂತಹ ಒಂದು ಸ್ತೋತ್ರ ಅಂದರೆ ಇದು ಶಿವಾನಂದ ಲಹರಿ. ಯಾಕೆಂದರೆ ಆ ಪರಮೇಶ್ವರನ ಮೂರ್ತಿಯ ದರ್ಶನ ಇರಬಹುದು, ಅಥವಾ ಪೂಜೆ, ಅಥವಾ ಮಂತ್ರಜಪ, ಅಥವಾ ಸ್ತುತಿ, ಕೀರ್ತನೆ, ಧ್ಯಾನ, ಹೀಗೆ ಬಗೆ ಬಗೆ ವಿಧಾನಗಳಿಂದ ಒಬ್ಬ ಭಕ್ತ ಹೇಗೆ ಆ ಪರಮ ವಸ್ತುವನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಆನಂದವನ್ನು ಪಡಿತಾನೆ, ಅದರಿಂದ ಅವನು ವಾಸ ಮಾಡತಕ್ಕಂಥ ಸ್ಥಳವನ್ನೇ ಹೇಗೆ ಕೈಲಾಸವನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ಸಂಸಾರದ ತಾಪತ್ರಯಗಳನ್ನೆಲ್ಲ ನಾಶ ಮಾಡಿಕೊಂಡು ಇಹದಲ್ಲಿ ಮತ್ತು ಪರದಲ್ಲಿ ಹೇಗೆ ಪುರುಷಾರ್ಥಗಳಲ್ಲಿ ಒಂದಾದಂತಹ ಮೋಕ್ಷವನ್ನು ಅಂದರೆ ಆನಂದವನ್ನು ಪಡಿಬಹುದು ಎನ್ನುವುದನ್ನು ತೋರಿಸಿಕೊಡುತ್ತೆ ಈ ಶಿವಾನಂದ ಲಹರಿ. ಭಗವತ್ಪಾದರ ಸ್ತೋತ್ರ ಸಾಹಿತ್ಯಗಳಲ್ಲಿ ಈ ಶಿವಾನಂದ ಲಹರಿ ತುಂಬ ಭಕ್ತನ ಹೃದಯದಲ್ಲಿ, ಉಳಿದ ಶ್ಲೋಕಗಳು ಇದೆ ಇಲ್ಲ ಅಂತಲ್ಲ, ಭಕ್ತನ ಹೃದಯದಲ್ಲಿ ಸದಾ ನೆಲೆಸುವಂತೆ ಮಾಡ್ತಾ ಇರುತ್ತೆ ಈ ಶ್ಲೋಕಗಳು, ಈ ಸ್ತೋತ್ರಗಳು. ಭಗವತ್ಪಾದರ ಈ ಸ್ತೋತ್ರ, ಅದರಲ್ಲೂ ಶಿವಾನಂದ ಲಹರಿ ಒಂದು ಕಾವ್ಯ ಚಮತ್ಕಾರವನ್ನು ಹೊಂದಿದೆ. ಇದರಲ್ಲಿ ವೇದಾಂತ ಇದೆ, ಭಕ್ತಿ ಇದೆ, ಕಾವ್ಯರಸ ಇದೆ, ಮನಸ್ಸಿನ ಬಗ್ಗೆ ಇವತ್ತಿನ ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನು ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಅಥವಾ ಒಂದು ಚಾಕಚಕ್ಯತೆ ಈ ನಾವು ಸ್ತೋತ್ರಗಳಲ್ಲಿ, ಈ ಶಿವಾನಂದ ಲಹರಿಯ ಸ್ತೋತ್ರದಲ್ಲಿ ನಾವು ಕಾಣಬಹುದು. ಈಗಾಗಲೇ ನೀವು ಕೆಲವು ದಿನಗಳಿಂದ ಅವರು ಸ್ತೋತ್ರದ ಅರ್ಥವನ್ನು ಹೇಳುವಾಗ ತಮಗೆ ಹೇಳಿರಬಹುದು, ಅವರ ಶ್ಲೋಕದಲ್ಲಿ ಇಲ್ಲಿ ಕೆಲವು ಶ್ಲೋಕಗಳು ಶ್ಲೇಷ ಅಲಂಕಾರದಿಂದ ತುಂಬಿದೆ. ಅಂದರೆ
ಅವರ ಕಾವ್ಯ ಸೌಂದರ್ಯ ಅಥವಾ ಕಾವ್ಯದ ಚಮತ್ಕಾರ ಹೇಗಿತ್ತು ಅನ್ನೋದನ್ನು ಈ ಸ್ತೋತ್ರಗಳಲ್ಲಿ ನಾವು ಶ್ಲೇಷದಲ್ಲಿ ನೋಡಬಹುದು. ಶ್ಲೇಷ ಅಂದರೆ ಒಂದು ಶಬ್ದಕ್ಕೆ ಎರಡು ಅರ್ಥವನ್ನು ಕೊಡುವಂಥದ್ದು. ಸಂಸ್ಕೃತದಲ್ಲಿ ಇದು ವಿಶೇಷವಾಗಿ ಜನರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಆನಂದವನ್ನು ಉಂಟು ಮಾಡುತ್ತೆ. ಶ್ಲೇಷ ಅಂದರೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ಇದು ಲವಣಂ ಆನಯ, ಅದಕ್ಕೆ ಏನೊಂದೊಂದು ಶಬ್ದ ಬರುತ್ತಲ್ಲ, ಸೈಂಧವಂ ಆನಯ ಅಂತ ಒಂದು ಶಬ್ದ ಇದೆ, ಒಂದು ವಾಕ್ಯ ಇದೆ. ಅಂದರೆ ಸೈಂಧವವನ್ನು ತೆಗೆದುಕೊಂಡು ಬಾ. ಸೈಂಧವ ಎನ್ನುವ ಶಬ್ದಕ್ಕೆ ಒಬ್ಬ ಸೇವಕ, ಸೈಂಧವ ಅಂದರೆ ಉಪ್ಪು. ರಾಜ ಯುದ್ಧಕ್ಕೆ ಹೊರಟಿದ್ದಾನೆ, ಸೈಂಧವಂ ಆನೆಯ ಅಂದ ತಕ್ಷಣ ಹೋಗಿ ಉಪ್ಪನ್ನು ತೆಗೆದುಕೊಂಡು ಬಂದಂತೆ. ಅವನಿಗೆ ಒಂದೇ ಅರ್ಥ ಗೊತ್ತಿದೆ, ಉಪ್ಪು ಎನ್ನುವಂಥದ್ದು ಒಂದೇ ಅರ್ಥ ಗೊತ್ತಿದೆ. ಆಗ ಇದಲ್ಲ, ಕುದುರೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಂತೆ. ಸೈಂಧವ ಎನ್ನುವ ಶಬ್ದಕ್ಕೆ ಕುದುರೆ ಎನ್ನುವಂಥ ಅರ್ಥವೂ ಕೂಡ ಇದೆ. ಅಂದರೆ ಒಂದು ಶಬ್ದಕ್ಕೆ ಎರಡು ಅರ್ಥ, ಇದಕ್ಕೆ ಶ್ಲೇಷ ಅಂತ ಹೇಳ್ತೀವಿ. ಇದು ಸ್ತೋತ್ರಗಳಲ್ಲಿ ಅಥವಾ ಸಂಸ್ಕೃತ ಕಾವ್ಯಗಳಲ್ಲಿ ಬಹಳಷ್ಟು ಕಡೆ ನಾವು ನೋಡಬಹುದು. ಊಟಕ್ಕೆ ಕುಳಿತಾಗ ಕುದುರೆ ತರೋದಲ್ಲ, ಸೈಂಧವ ಮಾನೆ ಅಂದರೆ ಉಪ್ಪನ್ನು ತೆಗೆದುಕೊಂಡು ಬರಬೇಕು. ಹೀಗೆ ನಾವು ಈ ಸ್ತೋತ್ರಗಳಲ್ಲಿ ಆ ಶಂಕರ ಭಗವತ್ಪಾದರ ಕಾವ್ಯ ಚಮತ್ಕಾರವನ್ನು, ಶ್ಲೇಷದ ಚಮತ್ಕಾರವನ್ನು ನಾವು ಕಾಣಬಹುದಾಗಿದೆ. ಇವತ್ತು ನಾವು 52ನೇ ಶ್ಲೋಕವನ್ನು ಸ್ವಲ್ಪ ನೋಡೋಣ, ಪರಿಚಯ ಮಾಡಿಕೊಳ್ಳೋಣ. ಆ ಶ್ಲೋಕ ಹೀಗಿದೆ: ಕಾರುಣ್ಯಾಮೃತವರ್ಷಿಣಂ ಘನ ವಿಪದ್ ಗ್ರೀಷ್ಮಚ್ಛಿದಾಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ ಸುಮನಃ ಸಂಸೇವ್ಯಮಿಚ್ಛಾಕೃತಿಂ ನೃತ್ಯದ್ಭಕ್ತಮಯೂರಮದ್ರಿನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಮೇ ಮನಶ್ಚಾತಕಃ. ಶಂಭೋ ವಾಂಛತಿ ನೀಲಕಂಧರ ಸದಾ ತ್ವಮೇ ಮನಶ್ಚಾತಕಃ. ಇಲ್ಲಿ ಒಂದು ಈಶ್ವರನ ಸ್ತುತಿ, ಒಂದು ಚಾತಕ ಪಕ್ಷಿ ಮೋಡವನ್ನು ನೋಡಿಕೊಂಡು ಆ ನೀರನ್ನು ಬಯಸುವಂತಹ ಒಂದು ಅರ್ಥ. ಹೀಗೆ ಎರಡು ಅರ್ಥದಿಂದ ಕೂಡಿರತಕ್ಕಂಥ ಈ ಸ್ತೋತ್ರ ಶ್ಲೇಷಾಲಂಕಾರದಲ್ಲಿದೆ. ಇದರ ಸ್ವಲ್ಪ ಶಬ್ದಶಃ ಅರ್ಥವನ್ನು ಮೊದಲು ನೋಡಿಕೊಳ್ಳೋಣ. ಶಂಭೋ, ಹೇ ಶಂಭೋ, ಹೇ ಶಿವ. ಇನ್ನೊಂದು ಸಂಬೋಧನೆ ಇದೆ, ನೀಲಕಂಧರ. ನೀಲಕಂಧರ ಅಂದರೆ ನೀಲಕಂಠ ಅಂತ ಅರ್ಥ. ಹೇ ಶಂಭೋ, ಹೇ ನೀಲಕಂಠ. ಕಾರುಣ್ಯಾಮೃತ ವರ್ಷಿಣಂ ಅಂದರೆ ಕರುಣೆ ಎನ್ನುವಂತಹ ಅಮೃತವನ್ನು ಸದಾ ಸುರಿಸತಕ್ಕಂಥವನು ನೀನು. ಕಾರುಣ್ಯಾಮೃತ ವರ್ಷಿಣಂ, ಕರುಣೆ ಎನ್ನುವಂತಹ ಒಂದು ಅಮೃತವನ್ನು ಸದಾ ಸುರಿಸತಕ್ಕಂತಹ ಘನ ವಿಪದ್ ಗ್ರೀಷ್ಮಚ್ಛಿದಾ ಕರ್ಮಠಂ, ಬಂದು ಒದಗಿದಂತಹ ಭಯಂಕರವಾದಂತಹ ವಿಪತ್ತು ಅಥವಾ ಕಷ್ಟಗಳು ಎನ್ನುವಂತಹ ಬಿಸಿಲಿನ ತಾಪ. ಘನ ವಿಪದ್ ಗ್ರೀಷ್ಮಚ್ಛಿದಾ ಕರ್ಮಠಂ, ತಾಪವನ್ನು ನಾಶ ಮಾಡುವುದರಲ್ಲಿ ನೀನು ಸಮರ್ಥ. ಅಂತಹ ವಿದ್ಯಾ ಸಸ್ಯ ಫಲೋದಯಾಯ, ಜ್ಞಾನ ಎನ್ನುವಂತಹ ಒಂದು ಸಸ್ಯದ ಫಲ, ಅದು ಬ್ರಹ್ಮಾನಂದದ ಅನುಭವವನ್ನು ಪಡೆಯಲಿಕ್ಕೆ ಯೋಗ್ಯವಾದಂತಹ ಸುಮನಸ್ಸಂಸೇವ್ಯಂ ಅಂದರೆ ವಿದ್ವಾಂಸರಿಂದ ಅಥವಾ ಪಂಡಿತರಿಂದ ಅಥವಾ ಸಾಧಕರಿಂದ ಶ್ರದ್ಧೆಯಿಂದ ಸೇವಿಸಲ್ಪಡ್ತಾ ಇರುವಂತಹ ಇಚ್ಛಾಕೃತಿಂ, ಅವನು ತನ್ನ ಇಚ್ಛೆಯಂತೆ ಆಕಾರವನ್ನು ಪಡೆಯತಕ್ಕಂಥವನು. ಅಂತಹ ಪಡೆಯುವಂತಹ ನೃತ್ಯದ್ ಭಕ್ತ ಮಯೂರಂ ಅಂದರೆ ನರ್ತಿಸುವಂತಹ ಭಕ್ತರೆಂಬ ನವಿಲುಗಳಿಂದ ಕೂಡಿರುವಂತಹ, ಭಕ್ತರೇ ನವಿಲುಗಳು ಕೂಡಿರುವಂತಹ ಅದ್ರಿನಿಲಯಂ, ಕೈಲಾಸ ಪರ್ವತದಲ್ಲಿ ಮನೆಯನ್ನು ಮಾಡಿಕೊಂಡಿರುವಂತಹ ಚಂಚಜ್ಜಟಾಮಂಡಲಂ ಅಂದರೆ ಜಟಾಮಂಡಲ, ಅವನ ಕೇಶ ರಾಶಿ, ಅದನ್ನು ಧರಿಸುವಂತಹ ತ್ವಾಂ ನಿನ್ನನ್ನು, ನನ್ನ
ಮನಸ್ಸೆಂಬ ಚಾತಕ ಪಕ್ಷಿ. ಇಲ್ಲಿ ಮನಸ್ಸನ್ನು ಚಾತಕ ಪಕ್ಷಿ ಹೋಲಿಸಿದ್ದಾರೆ. ಮನಶ್ಚಾತಕ ಮೇ ನನ್ನ ಮನಶ್ಚಾತಕ, ಮನಸ್ಸೆಂಬ ಚಾತಕ ಪಕ್ಷಿ ಸದಾ ವಾಂಛತಿ, ಸದಾ ಬಯಸುತ್ತದೆ. ಇದು ಸಾಮಾನ್ಯ ಶಬ್ದಶಃ ಅರ್ಥ. ಇಲ್ಲಿ ಏನು ಹೇಳಿದಾಗಾಯಿತು? ಮೊದಲನೇ ಅರ್ಥದಲ್ಲಿ ಶಿವನನ್ನು ಕುರಿತು ಏನು ಹೇಳಿದಾಗಾಯಿತು ಅಂದರೆ, ಹೇ ನೀಲಕಂಠ, ಹೇ ಶಿವ, ಹೇ ಶಂಭು, ನೀನು ಯಾವಾಗಲೂ ಭಕ್ತರ ಅಥವಾ ಜನರ ಜನರ ಕರುಣೆಗೆ ಸ್ಪಂದಿಸಿ ಕರುಣಾಮೃತವನ್ನೇ ಸುರಿಸ್ತಾ ಇರತಕ್ಕಂಥವನು ನೀನು. ಅವರಿಗೆ ಅನುಗ್ರಹ ಮಾಡ್ತಾ ಇರತಕ್ಕಂಥವನು. ಅವರಿಗೆ ಬಂದೊದಗಿದಂತಹ ಸಂಕಟಗಳನ್ನೆಲ್ಲ, ಈ ಬಿಸಿಲಿನ ತಾಪ ಹೇಗೆ ಮಳೆ ಬಂದಾಗ ನಾಶವಾಗತ್ತೋ ಹಾಗೆ ಹೋಗಲಾಡಿಸತಕ್ಕಂತಹ ಅದರಲ್ಲಿ ನೀನು ಸಮರ್ಥ. ಆ ಭಕ್ತರಿಗೆ ಬಂದಂತಹ ಕಷ್ಟವನ್ನು ಹೋಗಲಾಡಿಸಲಿಕ್ಕೆ ಸಮರ್ಥನಾದಂತಹ ನೀನು ಪರಾವಿದ್ಯೆ ಎಂಬ ಸಸ್ಯ ಅಂದರೆ ಉಪನಿಷತ್ ವೇದಾಂತ ಎನ್ನುವಂತಹ ವಿದ್ಯೆಯಿಂದ ಸಸ್ಯ ಯೋಗ ಬ್ರಹ್ಮಾನಂದವೆಂಬಂತಹ ಫಲವನ್ನು ಕೊಡ್ತಕ್ಕಂತಹ ಆ ವಿದ್ವಾಂಸರೆಲ್ಲ ನಿನ್ನನ್ನೇ ಸೇವಿಸ್ತಾರೆ, ಅಂದರೆ ನಿನ್ನನ್ನೇ ಭಜಿಸ್ತಾರೆ. ನೀನು ಒಬ್ಬ ಇಚ್ಛಾರೂಪಧಾರಿ, ಮನಸ್ಸು ಹೇಗೆ ಇಚ್ಛೆ ಬಂದಂತೋ ಹಾಗೆ ರೂಪವನ್ನು ಧರಿಸ್ತಕ್ಕಂಥವನು ನೀನು. ಅಂತಹ ಭಕ್ತರು ನಿನ್ನ ಮುಂದೆ ನರ್ತಿಸ್ತಾ ಇರ್ತಾರೆ. ನೀನು ಕೈಲಾಸವಾಸಿಯಾದಂಥ ಜಟಾಧಾರಿಯೂ ಕೂಡ ಆಗಿದ್ದೀಯ ನೀನು. ಅಂತಹ ನಿನ್ನನ್ನು ನನ್ನ ಮನಸ್ಸೆಂಬ ಚಾತಕ ಪಕ್ಷಿ ಯಾವಾಗಲೂ ಬಯಸ್ತಾ ಇರುತ್ತೆ. ಹಿಂದಿನ ಶ್ಲೋಕದಲ್ಲಿ ನೀವು ನೋಡಿದ್ದೀರಾ, ಮನಸ್ಸನ್ನು ಬೇರೆ 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 ರೀತಿಯಾಗಿ ಇಲ್ಲಿ ಶ್ಲೇಷದಿಂದ ಅವರು ವರ್ಣನೆಯನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ನನ್ನ ಮನಸ್ಸೆನ್ನುವಂತಹ ಚಾತಕ ಪಕ್ಷಿ ನಿನ್ನನ್ನು ಯಾವಾಗಲೂ ಧ್ಯಾನಿಸುತ್ತೆ. ಅಂದರೆ ನನ್ನ ಮನಸ್ಸಿನಲ್ಲಿ ನೀನು ಸದಾ ಇರಬೇಕು, ನನ್ನ ಮನಸ್ಸಿನಲ್ಲಿ ನಿನ್ನ ವಾಸ ಯಾವಾಗಲೂ ಮಾಡಬೇಕು, ನನ್ನ ಮನಸ್ಸಿನಲ್ಲಿ ಸದಾ ನೀನು ಇದ್ದೀಯಾ ಎನ್ನುವಂತಹದ್ದು ಒಂದು ರೀತಿ. ಇನ್ನೊಂದು ಚಾತಕ ಪಕ್ಷಿಯ ವಿಷಯದಲ್ಲಿ ಬಂದರೆ ನೀಲಕಂಧರ. ನೀಲಕಂಧರ ಅಂದರೆ ನೀಲವಾದಂತಹ ಮೋಡ. ಸಂಸ್ಕೃತದಲ್ಲಿ ನೀರಿಗೆ ಕಮ್ ಅಂತ ಒಂದು ಶಬ್ದ ಇದೆ. ಕಮ್ ಅಂದರೆ ನೀರು. ಆ ನೀರನ್ನು ಕಸ್ಯ ಧರಹ ಅಂದರೆ ನೀರನ್ನು ಧರಿಸಿದಂಥವನು ಯಾರು? ಮೋಡ. ಮೋಡವನ್ನು ಕುರಿತು ಚಾತಕ ಪಕ್ಷಿ ಹೇಳುವಂತಹ ಒಂದು ಅರ್ಥ ಇದು. ಅಂದರೆ ಕಂಧರಹ ಅಂದರೆ ನೀರನ್ನು ಧರಿಸಿದಂತಹ ಹೇ ಮೋಡವೇ, ನೀ ಕಂಧರ, ನೀಲಕಂಧರ. ಕಾರುಣ್ಯಾಮೃತ ವರ್ಷಿಣಂ. ಮೋಡ ರೈತರು ಬೇಡಿಕೊಂಡಾಗ, ನೋಡಪ್ಪ ಈ ಗ್ರೀಷ್ಮಕಾಲ ಮುಗಿದಿದೆ, ನನಗೆ ಮಳೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಕಾಪಾಡು, ನಮ್ಮ ಕೃಷಿಗೆ ಅನುಕೂಲವಾಗುವಂತೆ ಮಾಡುವಂಥ ಭಕ್ತರು ಅಥವಾ ರೈತರು ಬೇಡಿಕೊಂಡಾಗ ಅದು ಕರುಣೆಯಿಂದ ನೀರನ್ನು ಸುರಿಸುತ್ತೆ. ಯಾವುದು? ಮೋಡ. ಕರುಣೆಯಿಂದ ನೀರನ್ನು ಸುರಿಸ್ತಾ ಇರತಕ್ಕಂತಹ, ಮತ್ತು ಅದೇನು ಮಾಡುತ್ತೆ ಅಂದರೆ ಒಣಗಿರುವಂತಹ ಸಸ್ಯಗಳನ್ನೆಲ್ಲ ಬಿಸಿಲಿನ ಬೇಗೆಗೆ ಒಣಗಿರುತ್ತೆ ಗ್ರೀಷ್ಮ ಕಾಲದಲ್ಲಿ, ಅದನ್ನೆಲ್ಲ ನಾಶ ಮಾಡುತ್ತೆ. ಅಂದರೆ ಸಸ್ಯ ನೀರನ್ನು ಸುರಿಸಿ ಅದು ಬೆಳೆಯುವಂತೆ ಮಾಡುತ್ತೆ ಸಸ್ಯವನ್ನೆಲ್ಲ ಅಂತ. ಅಂದರೆ ಕರುಣಾಪೂರ್ಣ ಅಂದರೆ ದೂರ ವಿಲಂಬಿನೋ ಘನಾಹ. ಮೋಡ ಎಷ್ಟು ದೂರದಲ್ಲಿದ್ದರೂ ಕೂಡ ಜನರ ಕಷ್ಟವನ್ನು ನೋಡಿ ಅದು ದೂರದಲ್ಲಿ ಇದ್ದರೂ ಕೂಡ ನೀರನ್ನು ಸುರಿಸಿ ಸಸ್ಯ ಬರುವಂತೆ ಮಾಡುತ್ತೆ. ಅಂತಹ ಆ ರೈತರ ವಿಪತ್ತುಗಳನ್ನೆಲ್ಲ ನಾಶ ಮಾಡಿ ಪೈರು ಅಂದರೆ ಬೆಳೆ, ಫಲ, ಆ ಫಲವನ್ನು ಅನುಭವಿಸಲಿಕ್ಕೆ ನೀನು ಸಹಾಯ ಮಾಡ್ತೀಯ. ಅಂತಹ ಕಾರುಣ್ಯ ಪೂರಿತವಾದಂತಹ ನೀನು ಮೇಘ, ಅಂತಹವನು ನೀನು. ಕಾರುಣ್ಯ ಅಮೃತವರ್ಷಿಣಂ. ಅಂತಹ ನಿನ್ನನ್ನು ಇಚ್ಛಾರೂಪಧರಂ ವಿದ್ಯಾಸಸ್ಯ ಫಲೋದಯಾಯ. ಅಲ್ಲಿ ಜ್ಞಾನವೆಂಬ ಸಸ್ಯಕ್ಕೆ ನೀನು ನೀರನ್ನು ಕೊಡ್ತೀಯ, ನಮಗೆ ಕೊಡ್ತೀಯ. ಇಲ್ಲಿ ನೀನು ನಮ್ಮ ಫಲಕ್ಕೆ ನೀನು ನೀರನ್ನು ಕೊಟ್ಟು ಫಲ ಅಥವಾ ಸಸ್ಯ ಬೆಳೆಯುವಂತೆ ಮಾಡ್ತೀಯ. ಅಂತಹ ನೀನು ನನ್ನ ಆ ಬಂದಂತಹ ಫಲವನ್ನು ಅನುಭವಿಸಲಿಕ್ಕೆ ನಿನ್ನನ್ನೇ ಆಶ್ರಯಿಸಿದಂತಹ ರೈತರು, ಅವರಿಗೆ ಇಚ್ಛಾರೂಪಧಾರಿ ನೀನು. ಇಚ್ಛಾರೂಪಧಾರಿ ಅಂದರೆ ನಾವು ಮೇಘವನ್ನು ಇಚ್ಛಾರೂಪಧಾರಿ ಅಂತ ಹೇಳ್ಬೋದು. ಈಶ್ವರ ಹೇಗೆ
ಭಕ್ತರ ಮನಸ್ಸಿಗೆ ತಕ್ಕಂತೆ ಇಚ್ಛೆಯ ರೂಪವಾಗಿ ಅವನನ್ನು ಬೇರೆ ಬೇರೆ ರೂಪವನ್ನು ಧರಿಸ್ತಾನೋ ಹಾಗೆ ಮೋಡವೂ ಕೂಡ ನಾವು ನೋಡ್ತೀವಿ. ಮೋಡ ಒಮ್ಮೆ ಯಾವುದೋ ಒಂದು ಬೇರೆ 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 ಆಕೃತಿಯಲ್ಲಿ ಇರುತ್ತೆ, ಅದು ಇಚ್ಛಾರೂಪಧಾರಿ. ಅಂತಹ ಇಚ್ಛಾರೂಪಧಾರಿಯಾದಂತಹ ನಿನ್ನನ್ನು ನೋಡಿ ಯಾರನ್ನು ನರ್ತಿಸ್ತಾರೆ? ಇಚ್ಛಾಕೃತಿಂ ನೃತ್ಯದ್ ಭಕ್ತ ಮಯೂರಂ. ಅಲ್ಲಿ ಭಕ್ತರು ಎನ್ನುವಂತಹ ಮಯೂರ. ಇಲ್ಲಿ ಮೋಡವನ್ನು ನೋಡಿದಾಗ ಸಾಮಾನ್ಯವಾಗಿ ನವಿಲುಗಳು ನರ್ತನ ಮಾಡುತ್ತೆ. ಮಳೆ ಸುರಿಸತ್ತೆ, ಮಳೆ ಬರುತ್ತೆ ಅಂತ ಹೇಳಿ ಮೋಡಗಳು ನೋಡಿದಾಗ ನವಿಲುಗಳು ನರ್ತನವನ್ನು ಮಾಡುತ್ತೆ. ಹಾಗೆ ನರ್ತಿಸುವಂತಹ ನವಿಲುಗಳು. ಆಮೇಲೆ ನೃತ್ಯದ್ ಭಕ್ತ ಮಯೂರಂ ಅದ್ರಿನಿಲಯಂ. ಈಶ್ವರ ಅದ್ರಿನಿಲಯಂ, ಪರ್ವತದಲ್ಲೇ ಅವನ ವಾಸಸ್ಥಳ. ಇಲ್ಲಿ ಅದ್ರಿನಿಲಯಂ ಅಂದರೆ ಮೋಡ ಯಾವಾಗಲೂ ಎಲ್ಲಿ ವೃಕ್ಷಗಳು ಜಾಸ್ತಿ ಇರುತ್ತೋ, ಅರಣ್ಯ ಪ್ರದೇಶಗಳು ಜಾಸ್ತಿ ಇರುತ್ತೋ ಅಲ್ಲಿ ಮಳೆಯನ್ನು ಸುರಿಸತ್ತೆ. ಅದ್ರಿನಿಲಯಂ, ಅದೇ ನಿನಗೆ ಆಶ್ರಯವಾಗಿದೆ, ಅದು ನಿಲಯವಾಗಿದೆ. ಅಂತಹ ನೀನು ಚಂಚಜ್ಜಟಾಮಂಡಲಂ ಅಂದರೆ ಚಂಚಲವಾದಂತಹ ಮಿಂಚುಗಳು ಯಾವಾಗಲೂ ಶಾಶ್ವತವಾಗಿರೋದಿಲ್ಲ, ಅದು ಚಂಚಲ, ಥಟ್ ಅಂತ ಬರುತ್ತೆ ಹೋಗತ್ತೆ. ಹಾಗೆ ಚಂಚಜ್ಜಟಾಮಂಡಲಂ, ಅಂತಹ ಮಿಂಚುಗಳ ಸಮೂಹವನ್ನು ಹೊಂದಿರುವಂಥ ನಿನ್ನನ್ನು ಈ ಚಾತಕ ಪಕ್ಷಿ ಬಯಸ್ತಾ ಇದೆ ಅಂಥೇಳಿ ಒಂದು ಚಾತಕ ಪಕ್ಷಿ ಮೇಘವನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು, ಒಬ್ಬ ಭಕ್ತ ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಇದು ಎರಡೂ ಕೂಡ ಅರ್ಥವನ್ನು ಕೊಡತಕ್ಕಂಥ ಒಂದು ಶ್ಲೇಷದಲ್ಲಿ ಈ ಸ್ತೋತ್ರವನ್ನು ತುಂಬ ಸುಂದರವಾಗಿ ಅವರು ವರ್ಣನೆಯನ್ನು ಮಾಡಿದ್ದಾರೆ. ನೋಡಿ, ಸಂಸ್ಕೃತದಲ್ಲಿ ಈ ಒಂದೊಂದು ಶಬ್ದವೂ ಕೂಡ ಎಷ್ಟು ಚಮತ್ಕಾರಪೂರ್ವಕವಾಗಿರುತ್ತೆ ಅನ್ನೋದಕ್ಕೆ ಭಗವತ್ಪಾದರ ಈ ಶ್ಲೋಕದಲ್ಲಿ ಅನೇಕ ಶಬ್ದಗಳನ್ನು ನಾವು ನೋಡ್ಬೋದು. ಅನೇಕರು ಹೇಳ್ತಾರೆ, ಈ ಸಂಸ್ಕೃತ ಯಾಕೆ ಬೇಕು, ಕನ್ನಡ ಸಾಕಲ್ವಾ ಅಂತ. ಸಂಸ್ಕೃತದಿಂದ ಏನು ಅಂತ ಪ್ರಯೋಜನ ಅಂತ. ಇಂತಹ ಒಂದು ಸೊಗಸನ್ನು ಅನುಭವಿಸಲಿಕ್ಕೆ ಸಂಸ್ಕೃತ ಜ್ಞಾನ ಬೇಕೇ ಬೇಕು. ಒಮ್ಮೆ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಈ ಕನ್ನಡದಲ್ಲಿ ನಾವು ನೋಡ್ತೀವಿ, ಕೆಲವು ಅಕ್ಷರಗಳನ್ನೇ ತೆಗೆದುಬಿಟ್ಟಿದ್ದಾರೆ. ಋಷಿ ಅಂತ ಹೇಳಿ ಋಷಿ ಅಂತ ಬರೆದು ಸಾಕಲ್ವಾ ಅಂಥೇಳಿ ಇದೆ, ಅದು ಅವರವರಿಗೆ ಬಿಟ್ಟಿದ್ದು, ಇರಲಿ ಹೇಗೂ ಇರಲಿ. ಒಂದು ಘಟನೆ ಹೀಗಾಯಿತು. ತೀನಂ ಶ್ರೀಕಂಠನೆಯವರು ಅವ್ರ ಹೆಸರು ಕೇಳಿದ್ದೀರಾ? ಒಮ್ಮೆ ಒಂದು ಸಂದರ್ಭದಲ್ಲಿ ಸಂಸ್ಕೃತ ತಮಗೆ ಮುಖ್ಯವಾಗಿ ಬೇಕಾಗತ್ತೆ ಅಂತ ಹೇಳೋ ದೃಷ್ಟಿಯಲ್ಲಿ ಅವ್ರು ಹೇಳಿದ್ರಂತೆ ಒಂದು ಸರಿ. ಇದನ್ನು ನೀವು ಸಂಸ್ಕೃತ ಬೇಡ ಕನ್ನಡ ಸಾಕು ಅಂತ ಹೇಳಿದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಶ್ರೀ ಅಂದರೆ ಸಂಸ್ಕೃತ ಶಬ್ದ, ಅದಕ್ಕೆ ಕನ್ನಡದಲ್ಲಿ ಸಿರಿ ಅಂತ ಅರ್ಥ. ಸಿರಿ ಅಂದರೆ ಶ್ರೀ ಅಂತ ಅರ್ಥ. ಕಂಠ ಎನ್ನಲಿಕ್ಕೆ ಸಂಸ್ಕೃತ ಶಬ್ದ, ಕಂಠ ಹೇಳಲಿಕ್ಕೆ ಕನ್ನಡದಲ್ಲಿ ಕತ್ತು ಅಂತ ಹೇಳ್ತೀವಿ. ಹಾಗಿದ್ರೆ ನನ್ನ ಹೆಸರನ್ನು ಸಿರಿಕಂತಯ್ಯ ಅಂತ ಹೇಳಬೇಕಲ್ಲ, ಶ್ರೀಕಂಠಯ್ಯ ಅಂತ ಹೇಳಬಾರ್ದಲ್ಲ. ಸಿರಿಕಂಠಯ್ಯ ಅಂತಂದ್ರೆ ಸಾಕಲ್ಲ, ಸಿರಿಕತ್ತಯ್ಯ ಅಂತ ಹೇಳ್ಬೋದಲ್ಲ. ಹೀಗೆ ಅದು ಅರ್ಥ ವ್ಯತ್ಯಾಸ ಆಗತ್ತೆ. ಆದ್ದರಿಂದ ಕನ್ನಡಕ್ಕೆ ಬಲವನ್ನು ಕೊಡುವಂಥದ್ದು ಸಂಸ್ಕೃತ ಶಬ್ದ. ಆದ್ದರಿಂದ ಸಂಸ್ಕೃತ ಎಲ್ಲ ಭಾಷೆಗಳಿಗೂ ತಾಯಿ. ಅದರಲ್ಲೂ ನಾವು ಕೆಲವು ಗ್ರಂಥಗಳನ್ನು ಅಥವಾ ಕೆಲವು ಕಾವ್ಯಗಳನ್ನು ಅದು ಮೂಲವಾಗಿ ಸಂಸ್ಕೃತವನ್ನೇ ಓದಿದಾಗ ಅದರಲ್ಲಿ ಹೆಚ್ಚು ಆನಂದವನ್ನು ಪಡೀಲಿಕ್ಕೆ ಸಹಾಯ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗೆ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ, ಇಲ್ಲೂ ಅನೇಕ ಸ್ತೋತ್ರಗಳಲ್ಲಿ ಶ್ಲೇಷದಿಂದ ತುಂಬ ಚಮತ್ಕಾರವನ್ನು ಉಂಟು ಮಾಡಿ ಭಕ್ತರನ್ನು ಅಥವಾ ಒಬ್ಬ ಈಶ್ವರನ ಭಕ್ತನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲಿಕ್ಕೆ ಎಷ್ಟು ಉಪಾಯವನ್ನು ಸೂಚಿಸ್ಬೋದು ಅಥವಾ ಉಪಾಯವನ್ನು ಮಾಡ್ಬೋದು ಅನ್ನೋದಕ್ಕೆ ಭಗವತ್ಪಾದರು ಈ ಚಮತ್ಕಾರದಿಂದ ಈ ಶ್ಲೋಕವನ್ನು ನಮಗೆ ಸ್ತೋತ್ರವನ್ನು ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಇನ್ನೂ ಅನೇಕ ಶ್ಲೋಕಗಳು ಇದಕ್ಕೆ ಸಾಕ್ಷಿ ಆಗತ್ತೆ. ಇನ್ನು ಮುಂದಿನ ಶ್ಲೋಕವನ್ನು ನೋಡೋಣ. ಆಕಾಶೇನ ಶಿಖೀ ಸಮಸ್ತಫಣಿನಾ
ನೇತ್ರ ಕಲಾಪೀನತಾನುಗ್ರಾಹಿಣಿ ಪ್ರಣವೋಪದೇಶ ನಿನದೈಃ ಕೇಕೀತಿ ಯೋಗೀಯತೆ ಶ್ಯಾಮಾಂ ಶೈಲಸಮುದ್ಭವಾಂ ಘನರುಚಿಂ ದೃಷ್ಟ್ವಾ ನಟಂತಂ ಮುದಾ ವೇದಾಂತೋಪವನೆ ವಿಹಾರರಸಿಕಂ ತಂ ನೀಲಕಂಠಂ ಭಜೆ. ಆಕಾಶೇನ ಶಿಖಿ ಸಮಸ್ತಫಣಿನಾಂ ನೇತ್ರಾ ಕಲಾಪೀನತಾನುಗ್ರಾಹಿ ಪ್ರಣವೋಪದೇಶ ನಿನದೈಃ ಕೇಕೀತಿ ಯೋಗೀಯತೆ ಶ್ಯಾಮಾಂ ಶೈಲಸಮುದ್ಭವಾಂ ಘನರುಚಿಂ ದೃಷ್ಟ್ವಾ ನಟಂತಂ ಮುದಾ ವೇದಾಂತೋಪವನೆ ವಿಹಾರರಸಿಕಂ ತಂ ನೀಲಕಂಠಂ ಭಜೆ. ಇಲ್ಲಿ ನೀಲಕಂಠಂ ಭಜೆ ಈ ಶ್ಲೋಕದಲ್ಲೂ ಕೂಡ ಒಂದು ಈಶ್ವರನ ಸ್ತುತಿ, ಇನ್ನೊಂದು ನೀಲಕಂಠ ಅಂದರೆ ನವಿಲಿನ ಒಂದು ರೀತಿ. ಇದೆರಡನ್ನೂ ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆಕಾಶೇನ ಅಂದರೆ ಆಕಾಶದಿಂದ, ಶಿಖೆಯುಳ್ಳವನು ಅಂದರೆ ಆಕಾಶವೇ ಶಿಖೆಯಾಗಿ ಉಳ್ಳವನು ಅಂದರೆ ಜಟೆಯಾಗಿ ಉಳ್ಳವನು ಅಂತ ಅರ್ಥ. ವ್ಯೋಮಕೇಶ ಅಂತ ಹೇಳ್ತೀವಿ ಈಶ್ವರನಿಗೆ. ವ್ಯೋಮ ಅಂದರೆ ಆಕಾಶ, ವ್ಯೋಮಕೇಶ ಆಕಾಶವೇ ಅವನಿಗೆ ಜಟೆ. ಅಂತಹ ಶಿವನನ್ನು ಆಕಾಶೇನ ಶಿಖಿ, ಆಕಾಶವೇ ಅವನಿಗೆ ಜಟೆಯಾಗಿದೆ ಅಂಥವನು. ಸಮಸ್ತ ಫಣಿನಾಂ ಅಂದರೆ ಎಲ್ಲ ಸರ್ಪಗಳಿಗೂ ಕೂಡ ಅಂದರೆ ನೇತ್ರ ಅಧಿಪತಿ, ಆದಿಶೇಷ ಅಂದರೆ ನಾಗಾಭರಣ ಅಂತ ಹೇಳ್ತೀವಿ ನಾವು ಈಶ್ವರನಿಗೆ. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಬರುತ್ತಲ್ಲ ನಾಗಾಭರಣ ಅಂತ. ಅಂದರೆ ಎಲ್ಲ ಸರ್ಪಗಳಿಗೂ ಕೂಡ ಅವನು ಸಮಸ್ತ ಫಣಿನಾಂ ನೇತ್ರ ಅಧಿಪತಿಯಾದಂತಹ ಆದಿಶೇಷನಿಂದ ಕಲಾಪಿ ಭೂಷಣನಾಗಿದ್ದೀಯ. ಅಂದರೆ ಸರ್ಪವನ್ನು ಧರಿಸಿದ್ದೀಯ, ಸರ್ಪಧಾರಿ ಆಗಿದ್ದೀಯ, ನಾಗಾಭರಣನಾಗಿದ್ದೀಯ. ಕಲಾಪಿ ಅಂದರೆ ಭೂಷಣವಾಗಿರ್ತಕ್ಕಂಥವನು ಅಂತ ಅರ್ಥ. ನತಾನುಗ್ರಾಹಿ, ಯಾರು ನಿನ್ನನ್ನು ನಮಿಸ್ತಾರೋ, ಯಾರು ನಿನ್ನನ್ನು ಸ್ತುತಿ ಮಾಡ್ತಾರೋ ಅವರನ್ನು ಅನುಗ್ರಹಿಸ್ತಕ್ಕಂಥವನು ನತಾನುಗ್ರಾಹಿ. ಪ್ರಣವೋಪದೇಶ ನಿನದೈಹಿ, ಪ್ರಣವ ಅಂದರೆ ಓಂಕಾರ. ಓಂಕಾರ ಎನ್ನುವಂತಹ ಉಪದೇಶಗಳಿಂದ ಉಂಟಾದಂತಹ ಧ್ವನಿ, ನಿನದ ಅಂದರೆ ಧ್ವನಿ. ಓಂಕಾರದಿಂದ ಅಥವಾ ಓಂಕಾರ ಎನ್ನುವಂಥ ಉಪದೇಶದಿಂದ ಉಂಟಾದಂತಹ ಧ್ವನಿಯಿಂದ. ಕೇಕಿ ಅಂದರೆ ಒಂದು ಶಬ್ದ. ಈಗ ನಾವು ನವಿಲಿಗೆ ಕೂಗಿದ್ದಕ್ಕೆ ನವಿಲು ಕೂಗತ್ತೆ ಅಂತ ಹೇಳೋದಿಲ್ಲ, ನವಿಲು ಕೇಕೆ ಹಾಕ್ತಾ ಇದೆ ಅಂತ ಹೇಳ್ತೇವೆ. ಕೇಕಿ ಅನ್ನೋದು ಒಂದು ಶಬ್ದ. ಅದು ಕೇಕಿ ಅಂದರೆ ಓಂಕಾರ ಎನ್ನುವಂಥ ಒಂದು ಶಬ್ದ ಅಂತ ಅರ್ಥ. ಎಂದು ಗೀಯತೆ ಸ್ತುತಿ ಮಾಡ್ತಾರೋ ಅಂದರೆ ಆ ಓಂಕಾರ ಎನ್ನುವ ಪ್ರಣವ ಶಬ್ದದಿಂದ ನಿನ್ನನ್ನು ಸ್ತುತಿ ಮಾಡ್ತಾರೋ. ಶ್ಯಾಮಾಂ ಅಂದರೆ ಶ್ಯಾಮಲ ವರ್ಣನು ಅಂದರೆ ಕಪ್ಪು ಬಣ್ಣವುಳ್ಳವನು. ಶ್ಯಾಮಾಂ ಶ್ಯಾಮಲ ವರ್ಣದವನು. ಘನರುಚಿಂ ಮೇಘದ ಕಾಂತಿಯನ್ನು ಹೊಂದಿರತಕ್ಕಂಥವನು. ನೀನು ಮೇಘದಂತೆ ಬಣ್ಣವುಳ್ಳವನು ಅಂತ ಅರ್ಥ. ಮೇಘದ ಕಾಂತಿಯನ್ನು ಹೊಂದಿರತಕ್ಕಂತಹ ಶೈಲ ಸಮುದ್ಭವಾಂ, ಆ ಪರ್ವತರಾಜನ ಮಗಳಾದಂತಹ ಪಾರ್ವತಿಯನ್ನು ದೃಷ್ಟ್ವ ನೋಡಿ, ಮುದ ಸಂತೋಷದಿಂದ, ನಟಂತಂ ನಟಿಸುತ್ತಿರುವಂತಹ ಅಥವಾ ನರ್ತನ ಮಾಡ್ತಾ ಇರತಕ್ಕಂತಹ. ಅದು ಎಲ್ಲಿ ನೀನು ನರ್ತನ ಮಾಡ್ತಾ ಇದೆಯಾ ಅಂತಂದರೆ ವೇದಾಂತೋಪವನೆ, ಉಪನಿಷತ್ ಅಥವಾ ವೇದಾಂತ ಎನ್ನುವಂತಹ ಒಂದು ಉದ್ಯಾನದಲ್ಲಿ ನೀನು ವಿಹಾರ ರಸಿಕಂ ವಿಹಾರ ಮಾಡ್ತಾ ಇದ್ದೀಯ. ಅಲ್ಲಿ ವಿಹಾರ ಮಾಡಲಿಕ್ಕೆ ಆಸಕ್ತಿ ಉಳ್ಳಂತಹ ಆ ಒಂದು ನೀಲಕಂಠನನ್ನು ಅಥವಾ ಶಿವನನ್ನು ಭಜಿಸ್ತೇನೆ. ಏನು ತಾತ್ಪರ್ಯ ಆಯಿತು? ಮೊದಲನೇ ಇಲ್ಲಿ ನೀಲಕಂಠನ ಬಗ್ಗೆ ಏನಾಯಿತು ಅಂತಂದರೆ, ಶಿವ ವ್ಯೋಮಕೇಶ, ಆಕಾಶವೇ ಅವನಿಗೆ ಕೇಶವಾಗಿ ಉಳ್ಳವನು, ವ್ಯೋಮಕೇಶ. ಆದ್ದರಿಂದ ಅವನು ಶಿಖಿ ಅಂತ ಅನಿಸ್ಕೊಳ್ತಾನೆ. ಮತ್ತಷ್ಟೇ ಅಲ್ಲ, ಎಲ್ಲ ಸರ್ಪಗಳಿಗೂ ಕೂಡ ಅವನು ಒಡೆಯನಾಗಿದ್ದಾನೆ. ಆದಿಶೇಷನನ್ನು ತಲೆಯಲ್ಲಿ ಅಥವಾ ಶರೀರದಲ್ಲಿ ಭೂಷಣವನ್ನಾಗಿ ಮಾಡಿಕೊಂಡಿರತಕ್ಕಂಥವನು. ಅಂದರೆ ಕಲಾಪಿ ಅಂದರೆ
ನಾಗವನ್ನೇ ಕಲಾಪಿ ಅಂದರೆ ಭೂಷಣವನ್ನಾಗಿ ಆಭರಣವನ್ನಾಗಿ ಮಾಡಿಕೊಂಡಂತಹ ಭಕ್ತರನ್ನು, ಭಕ್ತಾನಾಂ ಅಂದರೆ ಏನಕ್ಕೆ ಶಾತ ಇದೆಯಲ್ಲಿ ಭಕ್ತಾನಾಂ, ಭಕ್ತರನ್ನು ಯಾವಾಗಲೂ ಅನುಗ್ರಹಿಸುವಂತಹ ಪ್ರಣವದ ಉಪದೇಶವನ್ನು ಮಾಡ್ತಕ್ಕಂತಹ ಕೇಕಿ, ಆ ಶಬ್ದದಿಂದ, ಶಬ್ದ ಎನ್ನುವಂತಹ ನವಿಲು, ಇದರಿಂದ ಅದಕ್ಕೆ ಕೇಕಿ ಅಂತ ಹೆಸರು ಬಂದಿದೆ. ನವಿಲಿಗೆ ಕೇಕಿ ಅಂತೂ ಕೂಡ ಹೆಸರಿದೆ. ಹಾಗೆ ಶ್ಯಾಮಲೆಯಾದಂತಹ ಅಂದರೆ ಮೇಘದ ಕಾಂತಿಯನ್ನು ಹೊಂದಿರುವಂತಹ ಆ ಪಾರ್ವತಿಯನ್ನು ಕಂಡು ಸಂತೋಷದಿಂದ ನರ್ತನ ಮಾಡ್ತಾನೆ ಈಶ್ವರ. ಮತ್ತು ಉಪನಿಷತ್ ಎನ್ನುವಂತಹ ಉದ್ಯಾನದಲ್ಲಿ ಯಾವಾಗಲೂ ಅವನು ವಿಹಾರ ಮಾಡ್ತಾ ಇರ್ತಾನೆ. ಅಂತಹ ನೀಲಕಂಠನನ್ನು ನಾನು, ಈಶ್ವರನನ್ನು ನಾನು ಭಜಿಸ್ತೀನಿ ಅಂತ ಒಂದು ಅರ್ಥ. ಇನ್ನು ನವಿಲಿನ ಅರ್ಥಕ್ಕೆ ಬರೋಣ. ಈ ನವಿಲಿಗೆ ಶಿಖಿ ಅಂತ ಹೆಸರಿದೆ. ಶಿಖ ಅಂದರೆ ಜುಟ್ಟು ಉಳ್ಳದ್ದು ಅಂತ ಅರ್ಥ. ಅದರ ತಲೆಯ ಮೇಲೆ ಒಂದು ಸಣ್ಣ ಜುಟ್ಟಿರುತ್ತೆ, ಅದಕ್ಕೆ ಶಿಖಿ ಅಂತ ಹೆಸರು, ನವಿಲು ಎನ್ನುವಂಥ ಅರ್ಥದಲ್ಲಿ. ಈಶ್ವರನಿಗೆ ಶಿಖಿ ಯಾವುದು? ವ್ಯೋಮ, ಆಕಾಶ. ಹಾಗೆಯೇ ನವಿಲಿಗೆ ಇನ್ನೊಂದು ಹೆಸರಿದೆ, ಕಲಾಪಿ ಅಂತ. ಕಲಾಪಿ ಅಂದರೆ ನವಿಲು ಗರಿಯನ್ನು ಹೊಂದಿರುವಂತಹದ್ದು ಅಂತ ಅರ್ಥ. ಕಲಾಪಿ ಅಂತೂ ಕೂಡ ಒಂದು ಅರ್ಥ ಇದೆ. ಆದ್ದರಿಂದ ಅದು ಕಲಾಪಿ. ಮತ್ತು ಕೇಕ ಅಂದರೆ ನವಿಲು ಕೂಗುವಂತಹ ಶಬ್ದಕ್ಕೆ ಕೇಕ ಅಂತ ಹೆಸರು. ಸಂಸ್ಕೃತದಲ್ಲಿ ಕೇಕ, ಅದು ಕೇಕ, ನವಿಲು ಕೂಗುವುದು, ಅದಕ್ಕೆ ಕೇಕಿ ಅಂತ ಹೆಸರು ಬಂದಿದೆ. ಆದ್ದರಿಂದ ಅಂತಹ ನವಿಲು ಕೇಕಿ. ಇಲ್ಲಿ ಏನಾಯಿತು ಅಂತಂದರೆ, ಆ ನವಿಲು ಕಪ್ಪಾದ ಮೋಡವನ್ನು ನೋಡಿ ಕೇಕೆಯನ್ನು ಹಾಕತ್ತೆ. ಕೇಕೆಯನ್ನು ಹಾಕಿದಾಗ ಇಲ್ಲಿ ವಿದ್ವಾಂಸರೆಲ್ಲ ಅಂದರೆ ಪಂಡಿತರೆಲ್ಲ, ಅಂದರೆ ಅಲ್ಲಿರ್ತಕ್ಕಂಥ ಪಾರ್ವತಿಯನ್ನು ನೋಡಿ ಹೇಗೆ ಈಶ್ವರ ಸಂತೋಷಪಟ್ಟು ಕುಣಿತಾನೋ ಹಾಗೆ ಮೋಡವನ್ನು ನೋಡಿದಾಗ ನವಿಲು ಸಂತೋಷದಿಂದ ನರ್ತನ ಮಾಡುತ್ತೆ. ಅಂತಹ ಈಶ್ವರ ನಮ್ಮನ್ನು ಹರಿಸಲಿ ಅಥವಾ ನಮ್ಮನ್ನು ಕಾಪಾಡಲಿ, ಅಂತಹ ಈಶ್ವರನನ್ನು ನಾನು ಭಜಿಸ್ತೀನಿ ಅಂಥೇಳಿ ಈ ಶ್ಲೋಕದಲ್ಲಿ ಶ್ಲೇಷದಿಂದ ಆ ಈಶ್ವರನನ್ನು ಸ್ತುತಿ ಮಾಡ್ತಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ 54ನೇ ಶ್ಲೋಕ. ಸಂಧ್ಯಾಘರ್ಮದಿನಾತ್ಯಯೋ ಹರಿಕರಾಘಾತ ಪ್ರಭೂತಾನಕಧ್ವಾನೋ ವಾರಿದಗರ್ಜಿತಂ ದಿವಿಷದಾಂ ದೃಷ್ಟಿಚ್ಛಟಾಚಂಚಲಾ ಭಕ್ತಾನಾಂ ಪರಿತೋಷ ಬಾಷ್ಪವಿತತಿರ್ವೃಷ್ಟಿರ್ಮಯೂರೀ ಶಿವಾ ಯಸ್ಮಿನ್ ಉಜ್ವಲ ತಾಂಡವಂ ವಿಜಯತೆ ತಂ ನೀಲಕಂಠಂ ಭಜೆ. ನೋಡಿ, ಇಲ್ಲೆಲ್ಲ ಶ್ಲೋಕದಲ್ಲಿ ನೀಲಕಂಠಂ ಭಜೆ, ಹಿಂದಿನ ಶ್ಲೋಕದಲ್ಲೂ ಹಾಗೆ ಬಂತು ನೀಲಕಂಠಂ ಭಜೆ, ಇಲ್ಲೂ ಕೂಡ ತಂ ನೀಲಕಂಠಂ ಭಜೆ, ಆ ನೀಲಕಂಠನನ್ನು ನಾನು ಭಜಿಸುತ್ತೇನೆ, ನಮಿಸುತ್ತೇನೆ. ಇನ್ನು ಮುಂದೆ ನತಿಶಂಭವೆ ಅಂತ ಮುಂದೆ ಬರುತ್ತೆ. ಮುಂದೆ ಹೀಗೆ ಕೆಲವು ಶ್ಲೋಕಗಳಲ್ಲಿ ನತಿಶಂಭವೆ ಅಂತ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಇಲ್ಲಿ ಸ್ವಲ್ಪ ಶಬ್ದ ವಿಭಾಗವನ್ನು ಮಾಡಿ ನೋಡೋಣ. ಸಂಧ್ಯಾ ಅಂದರೆ ಸಂಧ್ಯಾಕಾಲ, ಸಾಯಂಕಾಲ ಅಂತ ಅರ್ಥ, ಅಂದರೆ ಹಗಲಿನ ಕೊನೆ ಕಾಲ. ಈ ಸಂಧ್ಯಾ ಅಂದರೆ 3 ವಿಭಾಗ ಮಾಡ್ತೀವಿ: ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲ. ಈ ಸಂಧ್ಯಾ ಕಾಲದಲ್ಲಿ ಸಾಯಂಕಾಲವೇ ತುಂಬ ಮುಖ್ಯ. ಸಂಧ್ಯಾ ಸಾಯಂಕಾಲದಲ್ಲಿ ಘರ್ಮದಿನಾತ್ಯಯ, ಬೇಸಿಗೆಯ ಕೊನೆ ಅಂದರೆ ಹಗಲಿನ ಕೊನೆ. ನಾವು ಏನು ಬೆಳಗಿಂದ ಘರ್ಮ ಸೆಕೆಯಲ್ಲಿರ್ತೀವೋ ಅದರ ಕೊನೆಯ ಸಂದರ್ಭ. ಘರ್ಮದಿನಾತ್ಯಯ, ಬೇಸಿಗೆಯ ಕೊನೆಯೋ ಅಥವಾ ಮಳೆ ಅಂತ. ಹರಿಕರಾಘಾತ ಪ್ರಭೂತಾನಕಧ್ವಾನಃ, ವಿಷ್ಣುವಿನ ಕೈ ಹೊಡೆತದಿಂದ ಉಂಟಾದಂತಹ ಮೃದಂಗ ಧ್ವನಿ. ವಿಷ್ಣು ಮೃದಂಗವನ್ನು ಬಾರಿಸ್ತಾ ಇದ್ದಾನೆ. ಅಂತಹ ಧ್ವನಿಯೇ ವಾರಿದ ಗರ್ಜಿತಂ ಅಂದರೆ ಮೋಡದ ಗುಡುಗೋ ಎಂಬಂತೆ.
ದಿವಿಷದಾಂ ದೇವತೆಗಳ ದೃಷ್ಟಿಚ್ಛಟ ನೋಟಗಳ ಸಮೂಹ. ಚಂಚಲ ಅಂದರೆ ಮಿಂಚು, ಅದೇ ಮಿಂಚೋ ಎನ್ನುವಂತೆ ಭಕ್ತಾನಾಂ ಭಕ್ತರ ಪರಿತೋಷ ಬಾಷ್ಪ ವಿದತಿ ಆನಂದ ಬಾಷ್ಪ ಎಂಬ ಧಾರೆ. ವೃಷ್ಟಿ ಮಳೆಯೋ ಎನ್ನುವಂತೆ ಶಿವ ಪಾರ್ವತಿಯೇ ಮಯೂರಿ ಹೆಣ್ಣು ನವಿಲೋ ಎಂಬಂತೆ. ಹೀಗಿರುವಾಗ ಯಸ್ಮಿನ್ ಯಾವ ಭಕ್ತನಲ್ಲಿ ಉಜ್ವಲ ತಾಂಡವಂ ಪ್ರಕಾಶಮಾನವಾದಂತಹ ತಾಂಡವ ನೃತ್ಯವು ವಿಜಯತೆ ಶೋಭಿಸುತ್ತದೆಯೋ ಅಂತಹ ನೀಲಕಂಠನನ್ನು ನಾನು ಭಜಿಸುತ್ತೇನೆ. ನೋಡಿ, ಇಲ್ಲಿ ಶಿವ ಸಂಧ್ಯಾಕಾಲದಲ್ಲಿ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾನೆ. ಆ ತಾಂಡವ ನೃತ್ಯವನ್ನು ಮಾಡ್ತಾ ಇರುವಾಗ ವಿಷ್ಣು ಆ ತಾಂಡವ ನೃತ್ಯಕ್ಕೆ ತಕ್ಕಂತೆ ಮೃದಂಗವನ್ನು ಬಾರಿಸ್ತಾನಂತೆ. ಆಗ ದೇವತೆಗಳೆಲ್ಲ ಸೇರಿರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ನೇರ ದೃಷ್ಟಿಯಿಂದ ಶಿವನನ್ನು ನೋಡ್ತಾ ಇರ್ತಾರೆ, ಶಿವನ ತಾಂಡವ ನೃತ್ಯವನ್ನು ನೋಡ್ತಾ ಇರ್ತಾರೆ. ಆಗೇನಾಗತ್ತೆ, ಆ ನರ್ತನವನ್ನು ನೋಡಿದಾಗ ಅವರ ಕಣ್ಣಿಂದ ಬಾಷ್ಪ, ಆನಂದ ಬಾಷ್ಪ ಸುರಿತಾ ಇರುತ್ತೆ. ಆಗ ಪಕ್ಕದಲ್ಲಿ ಪಾರ್ವತಿಯನ್ನು ಹೊಂದಿರತಕ್ಕಂತಹ ಆ ಶಿವನನ್ನು ನಾನು ಧ್ಯಾನ ಮಾಡ್ತೀನಿ. ತಾತ್ಪರ್ಯ ಇಷ್ಟೇ, ಶಿವ ಸಂಧ್ಯಾಕಾಲದಲ್ಲಿ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾನೆ, ವಿಷ್ಣು ಮೃದಂಗವನ್ನು ಬಾರಿಸ್ತಾ ಇರ್ತಾನೆ, ಇನ್ನು ದೇವತೆಗಳೆಲ್ಲ ಸೇರಿರ್ತಾರೆ. ಆಗ ದೇವತೆಗಳೆಲ್ಲ ಆ ಪಾರ್ವತಿಯಿಂದ ಒಡಗೂಡಿದಂಥ ಈಶ್ವರನನ್ನು ನೋಡಿದಾಗ, ಆ ನೃತ್ಯವನ್ನು ನೋಡಿದಾಗ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾ ಇರುತ್ತೆ. ಅಂತಹ ನೀಲಕಂಠನನ್ನು ನಾನು ಭಜಿಸುತ್ತೇನೆ ಅಂತ ಒಂದು ಅರ್ಥ. ಆದರೆ ಇಲ್ಲಿ ಇನ್ನೊಂದು ಅರ್ಥ ಏನಂದರೆ, ಸಂಧ್ಯಾಕಾಲ, ಈ ಸಂಧ್ಯಾಕಾಲವನ್ನೇ ಮಳೆಗಾಲ ಅಂತ ಇಟ್ಕೊಂಡ್ರೆ ಮೃದಂಗದ ಧ್ವನಿ ಇದೆಯಲ್ಲ, ವಿಷ್ಣು ಬಾರಿಸ್ತಕ್ಕಂಥ ಮೃದಂಗದ ಧ್ವನಿ, ಅದು ನಾವು ಗುಡುಗು ಅಂತ ಇಟ್ಕೊಳ್ಬೇಕು. ಗುಡುಗು ಅಂತ ಇಟ್ಕೊಂಡಾಗ ಅಲ್ಲಿ ಧ್ವನಿ ಮೃದಂಗ, ಇಲ್ಲಿ ಧ್ವನಿ ಗುಡುಗು. ಅಲ್ಲಿ ಸಂಧ್ಯಾಕಾಲ ಅವನು ನೃತ್ಯ ಮಾಡ್ತಕ್ಕಂಥ ಸಂದರ್ಭ, ಇಲ್ಲಿ ಸಂಧ್ಯಾಕಾಲ ಅಂದರೆ ಮಳೆಗಾಲ. ಇನ್ನು ದೇವತೆಗಳು ನೇರ ದೃಷ್ಟಿಯಿಂದ ಅವನನ್ನೇ ನೋಡ್ತಾ ಇರ್ತಾರೆ, ಈಶ್ವರ ತಾಂಡವ ನೃತ್ಯವನ್ನು ನೋಡ್ತಾ ಇರ್ತಾರೆ. ಇಲ್ಲಿ ನಾವು ದೇವತೆಗಳ ದೃಷ್ಟಿಯನ್ನು ಮಿಂಚು ಅಂತ ಇಟ್ಕೊಳ್ಬೇಕು. ಮಿಂಚು ಅಂತ ಇಟ್ಕೊಂಡಾಗ ಅದು ಅಲ್ಲಿ ಭಕ್ತರಿಗೆ ಉಂಟಾದಂಥ ಆನಂದ ಬಾಷ್ಪ ಇದೆಯಲ್ಲ, ಅದು ಮಳೆ. ಇಲ್ಲಿ ಆನಂದ ಬಾಷ್ಪ, ಇಲ್ಲಿ ಮಳೆ. ಹೀಗೆ ಆ ಪಾರ್ವತಿ ಎನ್ನುವಂಥ ಹೆಣ್ಣು ನವಿಲು ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿ ಶ್ಲೇಷದಿಂದ ಆ ಶಿವನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಸ್ತೋತ್ರ ಈ ಒಂದು 54ನೆಯ ಸ್ತೋತ್ರ. ಈ 3 ಶ್ಲೋಕಗಳನ್ನು ಸಾಮಾನ್ಯ ಮಟ್ಟಿಗೆ ನಾನು ನನ್ನ ಸಾಧ್ಯವಾದಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದ್ರ ಬಗ್ಗೆ ವಿಶೇಷವಾಗಿ ಶಿವಪುರಾಣದ ಬಗ್ಗೆ ಒಂದು ಸಂಯೋಜನೆ ಮಾಡಿ ಇಷ್ಟು ದಿವಸ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಈವರೆಗೆ ಮಾಡಿದಂತಹ ಪಂಡಿತರು. ಇವತ್ತು ನನಗೆ ಆ ಶಿವಪುರಾಣದ ವಿಷಯವಾಗಿ ಇದರ ಬಗ್ಗೆ ನನಗೆ ಅದನ್ನು ಸಂಯೋಜನೆ ಮಾಡಲಿಕ್ಕೆ ಸ್ವಲ್ಪ ಸಮಯಾಭಾವ ಆಯಿತು ಅಂತ ಹೇಳ್ಬೋದು, ಅಥವಾ ಅಸಮರ್ಥನಾದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಹೊಂದಲಿಕ್ಕೆ ಹೋಗಿಲ್ಲ. ಸಾಮಾನ್ಯವಾಗಿ ಈ ಶ್ಲೇಷದಲ್ಲಿ ನಮಗೆ ಆ ಭಗವತ್ಪಾದರು ಈ ಸ್ತೋತ್ರದಿಂದ ನಮಗೆ ಎಷ್ಟು ಆನಂದವನ್ನು ಕೊಟ್ಟಿದ್ದಾರೆ ಅಂತ ನಾನು ಈ ಸ್ತೋತ್ರವನ್ನು ಇವತ್ತು ಅವಲೋಕನೆ ಮಾಡಿದಾಗ ನನಗೆ ಭಾಳ ಸಂತೋಷವಾಯಿತು. ನನ್ನ ಕೈಲಾದ ಮಟ್ಟಿಗೆ, ಅಂದರೆ ಸ್ವಲ್ಪ ಮಟ್ಟಿಗೆ ಇದನ್ನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಹೇಳ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಪಾದ ಪಂಕೇರುಹ ನಮ್ರ ಪಂಕ ವಿನಾಶದಕ್ಷೈರ್ಗುರುಭಿಃ ಸುಪೂಜಿತಂ.
ಶಂಕಾಶ್ಮಟಂಕಾಯಿತಪಾದಪಂಕಜಂ ಶ್ರೀಶಂಕರಾರ್ಯಂ ಸತತಂ ನಮಾಮಿ. ಶಿವಪುರಾಣ ಪರತತ್ವವನ್ನು ಶಿವಲೀಲೆಯ ಮುಖಾಂತರ ತಿಳಿಸುವುದಕ್ಕೆ ಹೊರಟಂಥ ಒಂದು ಗ್ರಂಥ. ನಂದಿಕೇಶ್ವರ ಮಹರ್ಷಿಗಳ ಅಪೇಕ್ಷೆಯಂತೆ ಶಿವನ ಕುರಿತಾದಂಥ ಉದಾಹರಣೆಗಳನ್ನು, ಘಟನೆಗಳನ್ನು ಹೇಳ್ತಾನೆ ಬರ್ತಾ ಇರಬೇಕಾದರೆ ಯಕ್ಷೇಶ್ವರ ಅವತಾರ ಇದನ್ನು ನಿಮಗೆ ನಾನು ತಿಳಿಸ್ತೇನೆ ಅಂತ ಹೇಳ್ತಾನೆ ನಂದಿಕೇಶ್ವರ. ಈ ಯಕ್ಷೇಶ್ವರ ಅವತಾರಕ್ಕೆ ಆಯ್ಕೆ ಮಾಡಿದ ಪ್ರಸಂಗ ಲೋಕಪ್ರಸಿದ್ಧವಾದ್ದು. ಸಮುದ್ರ ಮಥನ ಅಂತ ಈ ಶಬ್ದ ಹೇಳಿದ ತಕ್ಷಣ ಬಹುಶಃ ನಮಗೆಲ್ಲರಿಗೂ ಕೂಡ ವಿಸ್ತಾರವಾಗಿ ಮನಸ್ಸಿಗೆ ಬರುತ್ತೆ, ಸಂಕುಚಿತವಾಗಿ ಅಷ್ಟೇ ಅಲ್ಲ. ಸಮುದ್ರ ಮಥನದ ಕಥೆಯನ್ನು ಕೇಳದೇ ಇರುವವರು ಯಾರೂ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಕೂಡ ಸಮುದ್ರ ಮಥನದ ಒಂದು ಕಥೆ ಪ್ರಸಿದ್ಧವಾಗಿದೆ. ಮತ್ತೆ ನಾನು ನೆನಪು ಮಾಡಬೇಕಾದ್ದು ಇಲ್ಲಿಷ್ಟೇ, ಈ ಸಮುದ್ರ ಮಥನದ ಕಥೆ, ಅದರಿಂದ ಬರತಕ್ಕಂಥ ನೀತಿ ಅಥವಾ ಅದರಿಂದ ನಾವು ತಿಳ್ಕೊಳ್ಬೇಕಾದಂಥ ತತ್ವ, ಇದು ಅನೇಕ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವಿದೆ. ಭಗವತ್ಪಾದ ಶಂಕರರು ಇದನ್ನು ಯಾವ ರೀತಿ ನಮಗೆ ತಿಳಿಸಿದ್ದಾರೆ ಮತ್ತು ಶಿವಪುರಾಣ ಈ ಒಂದು ಕಥೆಯನ್ನು ಯಾವ ರೀತಿಯಲ್ಲಿ ತಿಳಿಸ್ತಾ ಇದೆ ಅಂತ ಹೇಳೋದೀಗ ನನ್ನ ಮುಖ್ಯವಾದಂಥ ವಿಷಯ. ಸಮುದ್ರ ಮಥನ ಕಥೆ ಇದು ಎಲ್ಲ ಪುರಾಣಗಳಲ್ಲಿ ಬರುತ್ತೆ ಅಂತ ಹೇಳಿದರೂ ತಪ್ಪಲ್ಲ. ಯಾಕಂದರೆ ಇದು ಎಲ್ಲ ದೇವತೆಗಳಿಗೆ ಸಂಬಂಧಪಟ್ಟಿದೆ, ಎಲ್ಲ ಅಸುರರು ಸೇರಿಕೊಂಡಿದ್ದಾರೆ. ಅದರಿಂದ ಇದು ಕೇವಲ ಶಿವಪುರಾಣದಲ್ಲಿ ಮಾತ್ರ ಬರುತ್ತೆ ಅಂತ ಇಲ್ಲ. ಮತ್ತು ಅದರಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಮೋಹಿನಿ ಪ್ರಸಂಗ ಇದೆಲ್ಲ ಬರೋದರಿಂದ ಅದು ವಿಷ್ಣುವಿಗೂ ಸಂಬಂಧಪಟ್ಟಂಥ ಒಂದು ಕಥೆ ಹೌದು ಅನ್ನೋ ಕಾರಣಕ್ಕಾಗಿ ವಿಷ್ಣು ಪುರಾಣಗಳಲ್ಲಿಯೂ ಕೂಡ ಅದನ್ನು ನಾವು ಕಾಣ್ಬೋದು. ಭಾಳ ಸಂತೋಷವಾಗಿ ಆ ಘಟನೆಯನ್ನು ಉಲ್ಲೇಖ ಮಾಡಿದ್ದು. ಆದರೆ ಏನೇ ಆದರೂ ಕೂಡ ಅಲ್ಲಿ ಬರತಕ್ಕಂಥ ನಿಯಮ ಅಥವಾ ನೀತಿ ತತ್ವ ನಾನೀಗಷ್ಟೇ ಉಲ್ಲೇಖ ಮಾಡಿದ ಹಾಗೆ ಅದು ನಾವು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಯಾವುದೇ ಪುರಾಣ ನೋಡಿದರೂ ಕೂಡ ಇದು ಹೀಗೆ, ಇದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ ಅಂತ ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯವಿದೆ. ಶಿವಪುರಾಣ ಏನು ಹೇಳುತ್ತೆ, ನಂದಿಕೇಶ್ವರ ಹೇಳ್ತಾನೆ, ನಿಮಗೆ ಯಕ್ಷೇಶ್ವರ ಅವತಾರ ಕಥೆಯನ್ನು ನಾನು ಹೇಳ್ತೇನೆ. ಇದು ಯಕ್ಷೇಶ್ವರ ಅವತಾರ ಕಥೆ ಎಂಥದ್ದು ಅಂತ ಶಿವಪುರಾಣದಲ್ಲಿ ಹೇಳುವ ನಂದಿಕೇಶ್ವರ, ಗರ್ವಿಣಂ ಗರುವಹಂತಾರಂ ಸತಾಂ ಭಕ್ತಿ ವಿವರ್ಧನಂ. ಇದು ಮಹತ್ವ. ಈ ಘಟನೆಯಲ್ಲಿ ಪರಮಾತ್ಮ ಅತ್ಯಂತ ಗರ್ವಿಷ್ಠರಾದಂತಹ ದೇವತೆಗಳಿಗೆ ಒಳ್ಳೆ ಪಾಠವನ್ನು ಕಲಿಸಿದ. ಹಾಗಾಗಿ ಯಾರೇ ಗರ್ವದಿಂದ ಇದ್ದರೂ ಕೂಡ ಅವರ ಗರ್ವವನ್ನು ದೂರ ಮಾಡೋದಕ್ಕೆ ಈ ಸಮುದ್ರ ಮಥನದ ಕಥೆ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಆಗತ್ತೆ, ಅವರ ಗರ್ವ ಅಪಾರ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಸತಾಂ ಭಕ್ತಿ ವಿವರ್ಧನಂ, ಸಜ್ಜನರಿಗೆ ಪರಮಾತ್ಮದಲ್ಲಿ ಇನ್ನೂ ನಂಬಿಕೆ ಚೆನ್ನಾಗಿ ದೃಢವಾಗುತ್ತೆ, ವರ್ಧಿಸುತ್ತೆ. ಅಂಥ ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಿದ ನಂದಿಕೇಶ್ವರ, ಭಾಳ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು, ಅಸುರರು ಅವರು ಸಮುದ್ರವನ್ನು ಕಡಿದ್ರು. ಕಡದ ಉದ್ದೇಶ ಏನು? 4 ಜನಕ್ಕೆ ಅನುಕೂಲ ಆಗಲಿ ಅಂತಲೇ. 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 4 ಜನಕ್ಕೆ ಅನುಕೂಲ ಆಗಲಿ ಅಂತಲೇ.
ಖಂಡಿತವಾಗಿಯೂ ಅಲ್ಲ. ಅವರ ಉದ್ದೇಶ ಏನಂದರೆ ಸುಕೃತ ಸ್ವಾರ್ಥ ಸಂಧಯ ಅಂತಾನೆ ನಂದಿಕೇಶ್ವರ. ಶಿವಪುರಾಣ ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗದನ್ನು ತಿಳಿಸುತ್ತೆ ಅಂತ. ದೇವತೆಗಳು ಇದು ಯಾರು ನಮ್ಮಂಥವ್ರು ಕಳೆದಿದ್ದಲ್ಲ, ಇದು ದೇವತೆಗಳು ಲೋಕೇಶ್ವರರು, ಲೋಕಕ್ಕೆ ಉಪಕಾರ ಮಾಡೋದೇ ಅವರ ಕೆಲಸ ನಿಜವಾಗಿಯೂ ಕೂಡ. ಆ ಕರ್ತವ್ಯಕ್ಕೋಸ್ಕರ ಆ ಸ್ಥಾನ ಕೊಟ್ಟಿದ್ದಾನೆ ಪರಮಾತ್ಮ ಅವರಿಗೆ. ಆದರೆ ಅವರು ಕೂಡ ಸ್ವಾರ್ಥವನ್ನು ಇಟ್ಟುಕೊಂಡು ಕ್ಷೀರೋದಧಿಂ ಅಮಂಥಸ್ತೆ ಅಂತಾನೆ ನಂದಿಕೇಶ್ವರ. ಆ ಕ್ಷೀರಸಾಗರವನ್ನು ಮಥನ ಮಾಡಿದರು, ಕಡಿದ್ರು. ಸಾಗರವನ್ನು ಕಡಿಯುವಾಗ ಅದು ದೇವತೆಗಳೊಂದು ಕಡೆ, ಒಂದು ಕಡೆ ರಾಕ್ಷಸರು ಎಳೆದ್ರಲ್ಲ, ಆ ಕಾರಣದಿಂದ ಬಿಸಿ ಸಿಕ್ಕಾಪಟ್ಟೆ ಏರಿತು, ಜ್ವಾಲೆ. ಆ ಜ್ವಾಲೆಯ ಒಟ್ಟಿಗೆ ಏನಾಯಿತು ಅಂತಂದರೆ ಭಯಂಕರವಾದ ವಿಷ ಬಂದುಬಿಡ್ತು, ಹಾಲಾಹಲ ವಿಷ. ಕ್ಷೀರೋದಧಿಂ ಮಮಂಥುಸ್ತೆ ಸುಕೃತ ಸ್ವಾರ್ಥ ಸಂಧಯ ಅಗ್ನೇ ಸಮುತ್ಥಿತಂ ತಸ್ಮಾದ್ ವಿಷಂ ಕಾಲಾನಲಪ್ರಭಂ. ಹೊರಟಿದ್ದು ಅಮೃತ ಬೇಕು ಅಂತ, ಸ್ವಾರ್ಥ ಇಲ್ಲಿ ಅದೇ, ನಾವು ಅಮೃತವನ್ನು ಕುಡಿದು ಅಮರರಾಗಬೇಕು ಅಂತ ವಿಚಾರ ಮಾಡಿ ಹೊರಟಿದ್ದು. ಎಲ್ಲ ಪೂರ್ಣದ ಸಮಾನ ನೋಡಿ. ಹೊರಟಿದ್ದು ಹಾಗೆ ಅಮೃತಕ್ಕಾದರೂ ಕೂಡ ಸಿಕ್ಕಿದ್ದು ಮೊದಲಿಗೆ ಹಾಲಾಹಲ. ಇಲ್ಲೂ ಕೂಡ ಎಷ್ಟು ಅದ್ಭುತವಾದ ನೀತಿ ಇದೆ ಅಂತ ನಾವು ಯೋಚನೆ ಮಾಡ್ಬೋದು. ನಾವು ಎಷ್ಟೇ ಒಳ್ಳೆಯ ಕೆಲಸ ಅಥವಾ ಒಳ್ಳೆಯ ಫಲ ಅದನ್ನೊಂದು ಮನಸ್ಸಲ್ಲಿಟ್ಕೊಂಡು ಹೊರಟಾಗಲೂ ಕೂಡ ಕೆಲವೊಂದು ಬಾರಿ ಮೊದಲಿಗೆ ನಮಗೆ ಸಿಗುವುದೇ ಕಷ್ಟ, ಅದು ಸಂದೇಹವೇ ಇಲ್ಲ. ಅದಕ್ಕೆ ಉದಾಹರಣೆ ನಮಗೆ ಸಮುದ್ರ ಮಥನವೇ. ಅಮೃತ ಬೇಕು ಅಂತ ಹೊರಟಿದ್ದು ಇಬ್ಬರು ಕೂಡ, ದೇವತೆಗಳು ರಾಕ್ಷಸರು. ಆ ಸಿಕ್ಕಿದ್ದು ವಿಷ, ಹಾಲಾಹಲ. ಅಗ್ನೇ ಸಮುತ್ಥಿತಂ ತಸ್ಮಾತ್ ವಿಷಂ ಕಾಲಾನಲಪ್ರಭಂ. ಪ್ರಳಯಾಗ್ನಿ ಅಂಥ ಒಂದು ವಿಷ ಹೊರಬಂತು. ಪರಿಣಾಮ ನಮಗೆ ಗೊತ್ತೇ ಇದೆ. ಅದೇನು ಮತ್ತೆ ನಂದಿಕೇಶ್ವರ ಹೇಳಬೇಕಾಗಿಲ್ಲ, ಆದರೂ ಕಥೆಯಲ್ಲೂ ಹೇಳಬೇಕಲ್ಲ. ಕಥೆ ಅಂದಮೇಲೆ ಅದನ್ನು ಬಿಡೋಂಗಿಲ್ಲ. ದೇವತೆಗಳು ರಾಕ್ಷಸರು ಇಬ್ಬರೂ ಕೂಡ ಅಮೃತ ಬೇಕು ಅಂತ ಹೊರಟಂಥ ಇಬ್ಬರೂ ಕೂಡ ಕೇವಲ ರಾಕ್ಷಸರಷ್ಟೇ ಅಲ್ಲ ಅಥವಾ ದೇವತೆಗಳಷ್ಟೇ ಅಲ್ಲ, ದಿಕ್ಕಾಪಾಲಾಗಿ ಓಡಿದರು. ದಿಕ್ಕಾಪಾಲು. ಒಂದು ವೇಳೆ ಅಮೃತ ಬಂದಿದ್ದರೆ ಮೊದಲು ಏನಾಗ್ತಿತ್ತು? ಪುಣ್ಯಕ್ಕೆ ಬರಲಿಲ್ಲ, ಹಾಲಾಹಲ ಬಂತು. ನಂದಿಕೇಶ್ವರ ಹೇಳ್ತಾನೆ, ಕೊನೆಗೆ ಇವರು ಹರಿದು ಬಿದ್ದು ಅಂತೀವಲ್ಲ ಕನ್ನಡದಲ್ಲಿ, ನಾವು ಗ್ರಾಮೀಣ ಭಾಷೆಯಲ್ಲಿ, ಆ ಥರ ಹೋಗಿ ಪರಮೇಶ್ವರ ಇನ್ನು ಬೇರೆ ದಾರಿಯೇ ಇಲ್ಲ ನಮಗೆ ಅಂತ ಶರಣಾದರು. ಆಗ ಯಾರ್ಯಾರು ಶರಣಾದರು? ಭಗವತ್ಪಾದ ಶಂಕರದನ್ನು ಇಷ್ಟು ಚೆನ್ನಾಗಿ ಹೇಳ್ತಾರೆ. ಶಿವಪುರಾಣ ಹೇಳುತ್ತೆ, ಶಿವಪುರಾಣ ಎಲ್ಲ ದೇವತೆಗಳು ಅಂತ ಹೇಳ್ತಾರೆ. ಭಗವತ್ಪಾದರು ಕೂಡ ವಿಷ್ಣು ಬ್ರಹ್ಮ ಸುರಾಧಿಪ ಪ್ರಭೃತಯ ಸರ್ವೇಪಿ ದೇವಾಯದ. ಇನ್ನು ಇಷ್ಟು ಹೇಳಿದ ಮೇಲೆ ಮತ್ತೆ ಅವರು ಇವರು ಅಂತ ಮತ್ತೆ ಹೇಳಬೇಕಾದಿಲ್ಲ, ಸಮಸ್ತರಿಗೂ ಅರ್ಥವಾಗುತ್ತೆ. ಅದಕ್ಕಾಗಿ ಭಗವತ್ಪಾದರು ವಿಷ್ಣು ಬ್ರಹ್ಮ ಸುರಾಧಿಪ ಪ್ರಭೃತಯ, ಬ್ರಹ್ಮ ವಿಷ್ಣು ಇಂದ್ರ ಮೊದಲಾದ ದೇವತೆಗಳೆಲ್ಲರೂ ಕೂಡ ಸರ್ವೇಪಿ ದೇವಾಯಧ ಸಂಭೂತಾ ಜಲಧೇಃ ವಿಷಾತ್ ಪರಿಭವಂ ಪ್ರಾಪ್ತಾ ಅಂತಾರೆ ಭಗವತ್ಪಾದರು. ಹೊರಟಿದ್ದ ಅಮೃತಕ್ಕೆ, ಆದರೆ ಸಿಕ್ಕಿದ್ದು ವಿಷ. ಆದ್ದರಿಂದ ಅದರ ಜ್ವಾಲೆ, ಅದರ ಒಂದು ಪ್ರಭಾವ, ಅದರಿಂದ ಪರಿಭವಕ್ಕೊಳಗಾದರು, ಕಷ್ಟಕ್ಕೊಳಗಾದರು, ದುಃಖಕ್ಕೊಳಗಾದರು. ಆಗ ಪರಮಾತ್ಮ ಸ್ವಲ್ಪ ತಡೆಯಿರಿ, ಅದು ಇದು ಎಷ್ಟು ಮಟ್ಟಿಗೆ ಪ್ರಬಲವಾಗಿದೆ ಅಂತ ನೋಡ್ತೀನಿ, ನಾನು ಸ್ವಲ್ಪ ಸಹಾಯ ಮಾಡೋದಕ್ಕೆ ವಿಚಾರ ಮಾಡ್ತೇನೆ. ಈ ವಿಷ ಇದು ಯಾವ ಥರದ್ದು ವಿಷ ಏನು ಅಂತೆಲ್ಲ ಸ್ವಲ್ಪ ನಾನು ನೋಡಬೇಕಾಗಿದೆ ಅಂತ ಹೇಳಿದ್ನೆ. ಭಗವತ್ಪಾದ ಸತ್ವರಂ, ಮರುಕ್ಷಣ ಆ ಕ್ಷಣದಲ್ಲೇ ಹೋಗಿ ಕೇಳ್ಕೊಂಡಿದ್ದಷ್ಟೇ, ಇಲ್ಲ ಇಂಥ ಕಷ್ಟಕ್ಕೊಳಗಾಗಿದ್ದೇವೆ ನಾವು, ಸರ್ವನಾಶ ಆಗುತ್ತೆ ಈಗ ನಮ್ಮದು, ನೀನು ಕಣ್ಣು ತೆರೆಯದೇ ಇದ್ದರೆ ಅಂತ ಹೇಳಿದ್ದು. ಸತ್ವರಂ ತಾನಾರ್ತಾನ್ ಶರಣಾಗತಾನಿತಿ ಸುರಾನ್. ಕಷ್ಟಕ್ಕೊಳಗಾಗಿದ್ದಾರೆ ಎಲ್ಲರೂ ಕೂಡ.
ಅದಕ್ಕಾಗಿ ಇವರನ್ನು ರಕ್ಷಣೆ ಮಾಡಲೇಬೇಕು ಅಂತ ಯೋ ಅರಕ್ಷದ ಅರ್ಧ ಕ್ಷಣಾತ್ ಭಗವತ್ಪಾದರು ಸಮಯವನ್ನು ನೋಡಿಬಿಟ್ರು. ಕೇವಲ ಅರ್ಧ ಕ್ಷಣದಲ್ಲಿ ಆ ವಿಷವನ್ನು ತಾನು ಕುಡಿದು ಸಮಸ್ತರನ್ನು ಕೂಡ ರಕ್ಷಣೆ ಮಾಡಿಬಿಟ್ಟ ಪರಮಾತ್ಮ. ತಸ್ಮಿನ್ ಭಗವತ್ಪಾದರು ಇಂಥ ಒಂದು ಘಟನೆ ನೆನಪು ಮಾಡ್ತಾ, ತಸ್ಮಿನ್ ಮೇ ಹೃದಯಂ ಸುಖೇನ ರಮತ ಸಾಂಬೆ ಪರಬ್ರಹ್ಮಣಿ. ಇಂಥ ಪರಬ್ರಹ್ಮ ಸ್ವರೂಪನಾದ ಸಾಂಬನಲ್ಲಿ ನನ್ನ ಮನಸ್ಸು ಆನಂದವಾಗಿ ನೆಲೆನಿಲ್ಲಿ. ಎಂಥ ಕಠೋರವಾದ ಮನಸ್ಸಾದರೂ ಕೂಡ ಖಂಡಿತವಾಗಿ ಒಂದೊಂದು ಕ್ಷಣ, ಇನ್ನಿನ್ನು ನಾವು ಬೇರೆ ಹೇಳೋ ಹಾಗಿಲ್ಲ, ಇದಕ್ಕಿಂತ ಒಂದು ಕಡಿಮೆ ಸಮಯವನ್ನು ಒಂದು ಕ್ಷಣ ಆದರೂ ಪರಮಾತ್ಮನಲ್ಲಿ ನೆಲೆ ನಿಲ್ಬೋದು ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಆ ರೀತಿಯ ಒಂದು ಸಮುದ್ರ ಮಥನದ ಕಥೆಯನ್ನು ಭಗವತ್ಪಾದ ಶಂಕರರು 3 ಪಂಕ್ತಿಗಳಲ್ಲಿ ನಮಗೆ ಹೇಳ್ತಾ, ಪರತತ್ವದಲ್ಲಿ ನನ್ನ ಮನಸ್ಸು ನೆಲೆ ನಿಲ್ಲಿ. ಅದೇ ಹಾಗೆ ಸಮುದ್ರ ಮಥನದ ಕಥೆಗೂ ಈ ಪರತತ್ವಕ್ಕೂ ಏನು ಸಂಬಂಧ? ಆ ಮೊದಲಿನ ಪಂಕ್ತಿ ಹೇಳುತ್ತೆ ನೋಡಿ, ವಿಷ್ಣು ಬ್ರಹ್ಮ ಸುರೇಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಅಂತಂದರೆ ಅವರೆಲ್ಲರೂ ಹೋಗಿ ಪರಮಾತ್ಮನನ್ನು ಸೇರಬೇಕು ಅಂತಂದರೆ ಇನ್ನು ಮತ್ತು ಪರತತ್ವ ಬಿಟ್ಟರೆ ಇನ್ನು ಬೇರೆ ಯಾರು ಸಾಧ್ಯ? ಯಾರೂ ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಯಾಕಂದರೆ ಎಲ್ಲ ಪ್ರಮುಖವಾದಂಥ ದೇವತೆಗಳೆಲ್ಲ ಸೇರಿಬಿಟ್ರೆ ಇಲ್ಲಿ ವಿಷ್ಣು ಬ್ರಹ್ಮಾದಿ ಈ ಹೆಸರನ್ನು ಹೇಳಿದ ತಕ್ಷಣವೇ ಇವರೆಲ್ಲರೂ ಕೂಡ ಲೋಕೇಶ್ವರರು, ಆ ಅಧಿಕಾರಿಕ ಪುರುಷರು. ಲೋಕದ ವ್ಯವಸ್ಥೆ ನಡಿಬೇಕು ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಗೊತ್ತು ಮಾಡಿದಂಥ ಒಂದು ವ್ಯವಸ್ಥೆ ಇದು. ಆದರೆ ಇವರಿಗೆಲ್ಲರಿಗೂ ಶಕ್ತಿ ಆ ಪರಮಾತ್ಮ, ಶುದ್ಧ ತತ್ವ. ಅದನ್ನೇ ಇವರು ಹೋಗಿ ಶರಣಾದರು ಅಂತ ಸ್ಪಷ್ಟವಾಗಿ ಹೇಳುವಾಗ, ಅಂಥ ಪರತತ್ವದಲ್ಲಿ ಸಮಸ್ತರನ್ನು ಸದಾ ರಕ್ಷಣೆ ಮಾಡತಕ್ಕಂಥ ಪರತತ್ವದಲ್ಲಿ ನನ್ನ ಮನಸ್ಸು ಸುಖವಾಗಿ ನೆಲೆ ನಿಲ್ಲಲಿ ಅಂತ ಪ್ರಾರ್ಥನೆ ಮಾಡಿದ್ದಿದೆಯಲ್ಲ, ಎಷ್ಟು ಔಚಿತ್ಯಪೂರ್ಣವಾದ್ದು ಅಂತ ನೋಡಬಹುದು. ತಂದೃಷ್ಟ ನಿಖಿಲ ದೇವ ದೈತ್ಯಾಶ್ಚ ಭಯವಿಹ್ವಲಾಹ ಅಂತ ಶಿವಪುರಾಣ. ಇಲ್ಲಿ ಆರ್ತಾನಂತ ಭಗವತ್ಪಾದರು, ಶರಣಾಗತಾನಂತ ಭಗವತ್ಪಾದರು. ಭಯವಿಹ್ವಲಾಹ ವಿದ್ರುತ್ಯ ತರಸಾತಾತ ಶಂಭೋಸ್ತೆ ಶರಣಂ ಯಯುಹು. ಶಿವಪುರಾಣದಲ್ಲಿ ಕೂಡ ಅದೇ ಶಬ್ದ ಇದೆ. ಶರಣಾಗತರಾದರು ಹೋಗಿ ಪರಮಾತ್ಮನಿಗೆ. ಆಗ ಭಗವಂತ ಪೀತಂ ತಂ ವಿಷಂ ಕಂಠೆ, ಆ ಕಡೆ ಈ ಕಡೆ ನೋಡಲಿಲ್ಲ, ತಾನು ಕುಡ್ದ. ನಿದಧೇ ವಿಷಮುಲ್ಬಣಂ, ಹೋಗಲಿ ಅದು ಹೊಟ್ಟೆಗೆ ಹೋಯ್ತಾ ಅಂದರೆ ಇಲ್ಲ, ಅಲ್ಲಿಗೆ ನಿಲ್ಲಿಸಿಬಿಟ್ಟ ಕಂಠದಲ್ಲಿ. ನಿದಧೇ ರೇಜೇತೇನ ಅತಿಸ ವಿಭು ನೀಲಕಂಠೋ ಬಭೂವ. ಈ ಶಿವಪುರಾಣ ಈ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಆ ನೀಲಕಂಠ ಅಂತ ಏನು ಹೆಸರು ಲೋಕಪ್ರಸಿದ್ಧವಾಗಿದೆಯೋ ಅದು ಈ ಕಾರಣಕ್ಕೋಸ್ಕರ ಆಯಿತು ಅಂತ ಸನತ್ಕುಮಾರಾದಿಗಳಿಗೆ ಹೇಳ್ತಾ ಈ ಯಕ್ಷೇಶ್ವರ ಅವತಾರದ ಕಥೆಯನ್ನು ಹೇಳುತ್ತೆ. ಯಕ್ಷೇಶ್ವರದ ಅವತಾರದ ಕಥೆ ನಮ್ಮ ಈ ದಶಶ್ಲೋಕಿ ಸ್ತುತಿಯ ಈ 10ನೇ ಸ್ತುತಿಗೇನು ಬೇಕಾಗಿಲ್ಲ. ಆದರೆ ನಾನು ಬಹಳ ಮುಖ್ಯವಾಗಿ ಅದನ್ನು ಆರಂಭ ಮಾಡಿದ್ದು, ಯಾಕಂದರೆ ಈ ಕಥೆ ಆರಂಭ ಆಗೋದೇ ಈ ಶ್ಲೋಕದಿಂದಲೇ. ಯಕ್ಷೇಶ್ವರ ಅವತಾರದ ಕಥೆಯನ್ನು ಹೇಳ್ತೇನೆ ಅಂತಲೇ ಆರಂಭ ಆಗ್ತಾ ಇದೆ. ಸಮುದ್ರದ ಮಥನವೇ ವಿಷಯ. ಯಕ್ಷೇಶ್ವರ ಅವತಾರಕ್ಕೂ ಸಮುದ್ರ ಮಥನವೇ ಮುಖ್ಯದ ಭಾಗ. ಕಾರಣ ಏನು ಅಂದರೆ, ಈ ವಿಷ ಬಂದ ಮೇಲೆ ಮತ್ತೆ ಮುಂದಕ್ಕೆ ಏನಾಯಿತು, ಸಮುದ್ರ ಮಥನ ಕಥೆ ಅಲ್ಲಿಗೆ ನಿಲ್ಲೋದಿಲ್ವೇ? ಸಮುದ್ರ ಮಥನದಲ್ಲಿ ಮತ್ತೆ ಬಂತು, ಬೇಕಾದಷ್ಟು ಒಳ್ಳೆ ವಸ್ತುಗಳು ಬಂತು, ಅಮೃತವು ಬಂತು, ಕುಡಿದವರು ಸುಮ್ಮನೆ ನಿಂತರೆ ದೇವತೆಗಳು ಹೇ ಕೊಬ್ಬಿದ್ದು. ಆಗ ಪರಮಾತ್ಮ ಇವರ ಗರ್ವವನ್ನು ದೂರ ಮಾಡಬೇಕು ಎಂಬುದಕ್ಕಾಗಿ ಯಕ್ಷೇಶ್ವರ ಅವತಾರವನ್ನು ತಾಳಿದ ಅಂತ. ಇದು ಕೇನೋಪನಿಷತ್ತು ಮೊದಲಾದ ಉಪನಿಷತ್ತುಗಳು ಅತಿ ಪ್ರಸಿದ್ಧವಾದಂಥ ಒಂದು ಕಥೆ. ಒಂದು ಯಕ್ಷರೂಪದಲ್ಲಿ ದೇವತೆಗಳು ತಾನು ಅಂತ ಹೇಳ್ತಕ್ಕಂಥವ್ರ ಮುಂದಕ್ಕೆ ಬಂದು ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟು ನಿಮ್ಮ ತಾಕತ್ತಿದ್ದರೆ ತೋರಿಸಿ ಅಂತ ಸವಾಲು ಹಾಕಿದ್ದು. ಅಗ್ನಿ, ವಾಯು ಮೊದಲಾದ ಎಲ್ಲ ದೇವತೆಗಳು ಕೂಡ ಯಾರ್ಯಾರು ಇಂದ್ರ ಕಳಿಸಿದ್ನವರೆಲ್ಲ ಬಂದು ನಾನು ಅಂತವ, ನಾನು ಇಂಥವ ಅಂತ ಹೇಳಿದ್ದು. ಆ ಹುಲ್ಲು ಕಡ್ಡಿಯನ್ನು ಆ ಕಡೆ ಈ ಕಡೆ ಮಾಡೋದಕ್ಕೆ ಒಂದಕ್ಕೂ ಆಗದೆ ಕೊನೆಗೆ ಇಂದ್ರನು ಸ್ವತಃ ಬಂದ. ಆವಾಗ ಈ ಯಕ್ಷ ಏನು ಮಾಡ್ತು, ಇವರಿಗೆ ಹೇಳಿದಂಥ ಒಂದು ಅವಕಾಶವನ್ನು ಅವರಿಗೆ ಕೊಡದೆ ತಾನು ಅಲ್ಲಿ ತಿರೋಧಾನವಾಗುತ್ತೆ. ಆಗ ಇಮ ಇಂದ್ರ ಸ್ವಲ್ಪ ದೇವತೆಗಳ ಪ್ರಮುಖ ಅಲ್ಲ, ಮತ್ತು ಅವನ ಪುಣ್ಯ ಸ್ವಲ್ಪ ಹೆಚ್ಚು.
ಆದ್ದರಿಂದ ಅವನು ಸ್ವಲ್ಪ ಯೋಚನೆ ಮಾಡಿದೆ, ಅಲ್ಲ ಇದೇನಿದು ವಿಚಾರ ಹೀಗೆ ನಡೀತಾ ಇದೆಯಲ್ಲ ಅಂತ ವಿಚಾರ ಮಾಡಿ, ಇಲ್ಲ ಇದಕ್ಕೇನು ಕಾರಣ ಇದಿರಬೇಕು ಬಹುಶಃ ಅಂಥೇಳಿ ಪರತತ್ವವನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಪರತತ್ವ ಅಲ್ಲಿ ಪುನಃ ಆವಿರ್ಭಾವವಾಗಿ, ಇಲ್ಲ ಇದು ಹೀಗೆ ನಿಮ್ಮ ಗರ್ವದ ಒಂದು ದೂರೀಕರಣಕ್ಕಾಗಿ ಗೌರವವನ್ನು ದೂರ ಮಾಡೋದಕ್ಕಾಗಿ ಮಾಡಿದ ಅಂಥ ಪ್ರಯತ್ನ, ನೀವು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ, ಶಕ್ತಿ ಕೊಟ್ಟರೆ ನೀವು ಗೆಲ್ಲೋದು ಅಂತನ್ನೋ ಒಂದು ಕಥೆಯನ್ನು ಉಪನಿಷತ್ತುಗಳು ಕೂಡ ಹೇಳ್ತವೆ. ಆ ಕಥೆಯನ್ನು ಇಲ್ಲಿ ಯಕ್ಷೇಶ್ವರ ಅವತಾರ, ಪರಮಾತ್ಮನ ಒಂದು ಅವತಾರ ಇದು ಅಂತ ಹೇಳ್ತಾ, ಅಲ್ಲಿ ನಮಗೆ ಹೇಳಬೇಕಾದರೆ ವಿಶೇಷವಾಗಿ ಒಂದು ಪದವನ್ನು ಪ್ರಯೋಗ ಮಾಡುತ್ತೆ ಈ ಶಿವಪುರಾಣ, ವಿಭುವಾದಂತಹ ಪರಮೇಶ್ವರ ಅಂತ ವಿಶೇಷವಾಗಿ ಪ್ರಯೋಗ ಮಾಡುತ್ತೆ. ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಪರತತ್ವವನ್ನು ತಿಳಿಸಬೇಕು ಅಂತ ಹೊರಟಿದೆ. ವಿಭು ಅಂದರೆ ವ್ಯಾಪಕವನಾದಂಥ ಪರಮಾತ್ಮನನ್ನೇ ಹೇಳುವಂಥ ಯಾವುದೋ ಒಂದು ಉಪಾಸ್ಯ ದೇವತೆಯನ್ನಲ್ಲ. ಉಪಾಸ್ಯ ದೇವತೆ ಇತಿಮಿತಿಗೆ ಒಳಪಟ್ಟಿರುತ್ತೆ. ಆದರೆ ವಿಭು ಶಬ್ದ ಮೊದಲಾದ ಹೇಳಿಬಿಟ್ರೆ, ಬ್ರಹ್ಮ ವಿಭು ಮೊದಲಾದ ಶಬ್ದ ಹೇಳಿಬಿಟ್ರೆ ವ್ಯಾಪಕನಾದ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನನ್ನು ಹೇಳ್ತಕ್ಕಂಥ ಶಬ್ದಗಳು. ಆ ಪ್ರಸಂಗವನ್ನು ಭಗವತ್ಪಾದ ಶಂಕರರು ಈ ದಶಶ್ಲೋಕಿ ಸ್ತುತಿಯ ಕೊನೆಯ ಸ್ತುತಿಯಾಗಿ, ನಾನು ವಿಶೇಷವಾಗಿ ಆಸ್ತಿಕರನ್ನು ಈ ಕಡೆಗೆ ಸೆಳೆಯುವುದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಬಂದಿದೆ. ಭಗವತ್ಪಾದ ಶಂಕರರು 9 ಸ್ತುತಿಗಳನ್ನು ಹೇಗೆ ಮಾಡಿದ್ದಾರೆ ಅಂತ ನೀವೀಗ ಏನಾರು ಮನಸ್ಸಿಗೆ ತಗೊಂಡ್ರೆ, ಈ ಸ್ತುತಿಯ ದಶಶ್ಲೋಕಿ ಸ್ತುತಿಯ ಕೊನೆಯ ಸ್ತುತಿ ಆ ಸಮುದ್ರದ ಸಮಥನದ ಒಂದು ಕಥೆಯನ್ನು ನೆಪವಾಗಿಟ್ಟುಕೊಂಡು ಪರಬ್ರಹ್ಮಸ್ವರೂಪನಾದ ಸಾಂಬನಲ್ಲಿ ನನ್ನ ಮನಸ್ಸಿನಲ್ಲಿ ನಿಲ್ಲಲಿ ಅಂತ ಕೇಳಿದ್ರಲ್ಲ, ಹೇಗಿದೆ ಭಗವತ್ಪಾದರ ಉಪದೇಶದ ಒಂದು ಮಹತ್ವ ಅಂತ ನಾವು ತಿಳ್ಕೊಳ್ಬೋದು ಅಂತ ನಾನು ಭಾವಿಸ್ತೇನೆ. ಈ ಕಡೆಯಿಂದ ಪರತತ್ವವೂ ನಮ್ಮ ಮನಸ್ಸಿಗೆ ಬರಬೇಕು. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮ ಸದಾ ಕಷ್ಟಕಾಲದಲ್ಲಿ ನಮ್ಮ ರಕ್ಷಣೆಗೆ ನಮ್ಮೊಟ್ಟಿಗೆ ಇರುತ್ತಾನೆ ಅನ್ನುವ ಆ ಒಂದು ದೃಢವಾದಂತಹ ಭಕ್ತಿ, ನಂಬಿಕೆ, ಶ್ರದ್ಧೆ ಇದು ನಮ್ಮನ್ನು ಪಾರು ಮಾಡುತ್ತೆ, ಕಾಪಾಡುತ್ತೆ ಅನ್ನೋ ಒಂದು ವಿಚಾರವೂ ಕೂಡ ನಮ್ಮ ಮನಸ್ಸಿಗೆ ಚೆನ್ನಾಗಿ ಬರಬೇಕು. ಇತ್ಯಾದಿ ವಿಷಯಗಳೆಲ್ಲವನ್ನೂ ಇಟ್ಟುಕೊಂಡು ಆ ಉಪಸಂಹಾರದ ಶ್ಲೋಕವನ್ನು ಈ ಸಮುದ್ರ ಮಥನದ ಒಂದು ಕಥೆಯನ್ನು ನೆಪವಾಗಿಟ್ಟುಕೊಂಡು ಮುಕ್ತಾಯ ಮಾಡಿದ್ದಾರಲ್ಲ, ಇದು ಅಮೋಘವಾದ್ದು ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಇದೇ ಈ ಸ್ತುತಿಯನ್ನು ಭಗವತ್ಪಾದ ಶಂಕರರು ಶಿವಾನಂದ ಲಹರಿ ಮಾಡಿದ್ದನ್ನು ನಾವು ಈಗಾಗಲೇ ಕೇಳಿದ್ದೇವೆ. 31ನೇ ಸ್ತುತಿಯದು, ನಾಲಂವಾ ಪರಮೋಪಕಾರಕಮಿದಂ ತ್ವೇಕಂ ಪಶೂನಾಂ ಪತೆ ಅಂತ ಪ್ರಾರ್ಥನೆ ಮಾಡಿದರಲ್ಲಿ ಪರಮಾತ್ಮ ನಿನ್ನ ಉಪಕಾರ ಯಾವ ರೀತಿ ಇದ್ದು ಅಂತ ಹೇಳೋದಕ್ಕೆ ಇದು ಒಂದೇ ಒಂದು ಘಟನೆ ಸಾಲದೆ ಅಂತ ಭಗವತ್ಪಾದರಲ್ಲಿ ಹೇಳ್ತಾ, ಆ ಸ್ತುತಿಯಲ್ಲಿ ಭಗವತ್ಪಾದರು ಹೇಳಿದ್ದೇನು, ಪರಮಾತ್ಮನೊಂದು ಕರುಣೆಯನ್ನು ನಮಗೆ ನಮ್ಮ ಕಣ್ಣ ಮುಂದಕ್ಕೆ ಇಡುತ್ತಾರೆ. 3 ಪಂಕ್ತಿಗಳನ್ನ ಈಗಾಗಲೇ ನಾವು ಅರ್ಥ ಕೇಳಿದ್ದೇವೆ, ನಾನು ಮತ್ತೆ ಅದನ್ನು ವಿಸ್ತಾರ ಮಾಡೋದಕ್ಕೆ ಹೋಗೋದಿಲ್ಲ. ಸಾರ ಏನು ಭಗವತ್ಪಾದರು ಹೇಳಿದ್ದು ಅಂದರೆ, ಈ ಕಡೆಯಿಂದ ಹೊಟ್ಟೆ ಒಳಗೆ ಅದನ್ನು ನೀನು ಬಿಡಲಿಲ್ಲ, ಹೊರಗೂ ಇರುವ ಹಾಗೆ ಮಾಡಲಿಲ್ಲ. ಹೊರಗಿದ್ದರೆ ಎಲ್ರಿಗೂ ತೊಂದರೆ ಅನ್ನೋದಕ್ಕೋಸ್ಕರ ನೀನು ನಾವು ಕೊಡದೀಯಾ, ವಿಷಯವನ್ನು ಕೊಡದೀಯಾ. ಆದರೆ ಹೊಟ್ಟೆ ಒಳಗೆ ಬ್ರಹ್ಮಾಂಡ ತಾನೆ, ಪರಮಾತ್ಮನ ಹೊಟ್ಟೆ ಒಳಗಡೆ ಅದು ಏನೂ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅದನ್ನು ಕಂಠದಲ್ಲೇ ಇಟ್ಟುಬಿಟ್ಟು ನೀನು ಅಂತಂದರೆ ನಿನ್ನ ಉಪಕಾರವನ್ನು ಏನು ಹೇಳೋದು ಅಂತ ಭಗವತ್ಪಾದರು ನೆನಪು ಮಾಡಿಕೊಂಡು ಭಗವಂತನ ಕರುಣೆ ಇಲ್ಲಿ ಬೇರೆ ಇನ್ಯಾವ ವಿಷಯವನ್ನು ಹೇಳೋದಿಲ್ಲ ನೋಡಿ. ಭಗವಂತನ ಕರುಣೆಯನ್ನು ಒಂದು ಮನಸ್ಸನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ದು ಕಾಣುತ್ತೆ ನಮಗೆ ಬಹಳ ಸ್ಪಷ್ಟವಾಗಿ ಶಿವಾನಂದ ಲಹರಿಯಲ್ಲಿ. ಅದು ಅದೇ ಘಟನೆಯನ್ನು ದಶಶ್ಲೋಕಿಗೆ ಆದಾಗ ಆರ್ತಾನ್ ಶರಣಾಗತ ನಿತಿ ಸುರಾನ್ ಯೋ ಅರಕ್ಷದ ಅರ್ಧಕ್ಷಣಾತ್ ಅಂತ ಹೇಳ್ತಾ, ತಸ್ಮಿನ್ ಮೇ ಹೃದಯಂ ಸುಖೇನ ರಮತಾಂ ಸಾಂಬೆ ಪರಬ್ರಹ್ಮಣಿ ಅಂತ ಹೇಳ್ತಾ ಆ ಪರಮಾತ್ಮ ತತ್ವವನ್ನು ನಮ್ಮ ಕಣ್ಣಿನ ಮುಂದಕ್ಕೆ ತಂದು ಕೊಟ್ಟರಲ್ಲ. ಶುದ್ಧ ಪರತತ್ವವನ್ನು ನೆನಪು ಮಾಡ್ತಾ ನಾವು ಆ ಪರತತ್ವದಲ್ಲೇ ನಿಂತು ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹಾಪ್ರಯತ್ನವನ್ನು ಈ ದಶಶ್ಲೋಕಿಯಲ್ಲಿ ಭಗವತ್ಪಾದ ಶಂಕರ ಮಾಡೋದಿದ್ದು ಸರ್ವದಾ ನಾವು ಅನುಸರಿಸೋದಕ್ಕೆ, ಜೀವನದಲ್ಲಿ ಇದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಯೋಗ್ಯವಾದ್ದು ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಕರುಣೆಯನ್ನು ಮನಸ್ಸಲ್ಲಿಟ್ಟುಕೊಳ್ಳು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದರೂ ಕೊನೆಗೆ ನಮಗೆ ಫಲ ಅದೇ. ಆದರೆ ಅದನ್ನೇ ಸಾಕ್ಷಾತ್ ಚಿಂತನೆಗೆ ಹಾಕಿದಾಗ ಏನು ಫಲ ಅನ್ನೋದು ಕೂಡ ನಾವು ಸಾಕಷ್ಟು ಬಾರಿ ಇದನ್ನು ಕೇಳಿದ್ದೇವೆ ಅಂತ ನನ್ನ ನಂಬಿಕೆ. ಆ ದೃಷ್ಟಿಯಿಂದ ಈ ದಶಶ್ಲೋಕಿ ಸ್ತುತಿ ಕೇವಲ 10 ಶ್ಲೋಕಗಳಾದರೂ ಕೂಡ
ಪರಮಾತ್ಮನ ತತ್ವದ ಕುರಿತಾಗಿ ವಿಚಾರವನ್ನು ಹೇಳದೇ ಇದ್ದರೂ ಕೂಡ ಆ ಪರಮಾತ್ಮ ತತ್ವವನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಬೇಕಾದ ಸಣ್ಣ 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 ಘಟನೆಗಳನ್ನು ಶಿವಪುರಾಣವೇ ಮೊದಲಾದಂಥ ಪುರಾಣಗಳಿಂದ ಆಯ್ಕೆ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಈ ಚಾತುರ್ಮಾಸದ ಒಂದು ವಿಶೇಷ ಸಂದರ್ಭದಲ್ಲಿ ಭಗವತ್ಪಾದರ ದಶಶ್ಲೋಕಿ ಸ್ತುತಿಯನ್ನು ಚಿಂತನೆ ಮಾಡೋದಕ್ಕೆ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದಿಂದ ನನಗೆ ಲಭ್ಯವಾಯಿತು ಅಂತ ನಾನು ಭಾವಿಸ್ತೇನೆ. ನಾಳೆಯಿಂದ ಮುಂದೆ ಇನ್ನೊಂದು ಸ್ತೋತ್ರವನ್ನು ಇಟ್ಟುಕೊಂಡು ಶಿವಪುರಾಣವನ್ನು ಇಟ್ಟುಕೊಂಡು ಚಿಂತನೆಯನ್ನು ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.